ಇನ್ಫ್ಲೇಷನ್ ಇದೆ ಅಲ್ವಾ, ಅದೊಂದು ಸೈಲೆಂಟ್ ಕಿಲ್ಲರ್. ಇನ್ವೆಸ್ಟ್ಮೆಂಟ್ ಮೇಡ್ ಟುಡೇ ಇಸ್ ಅನ್ ಇನ್ಸುಲಿನ್ ಫಾರ್ ಟುಮಾರೋಸ್ ಇನ್ಫ್ಲೇಷನ್. 10 ವರ್ಷ ಮುಂಚೆ ಹಾಲಿನ ಬೆಲೆ ಎಷ್ಟಿತ್ತು, ಇವತ್ತು ಎಷ್ಟಿದೆ, ನೀವು ಕಂಪೇರ್ ಮಾಡಿ, ಅದೇ ಇನ್ಫ್ಲೇಷನ್. ಈ ಕಡೆ ವಿ ಹ್ಯಾವ್ ಟು ಬಿ ಮೈಂಡ್ಫುಲ್ ಆಫ್ ಟ್ಯಾಕ್ಸ್. ಸೊ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ ನ ಕಂಪೇರ್ ಮಾಡೋದು. ನಮ್ಮ ಫಿನಾನ್ಷಿಯಲ್ ಪ್ಲಾನ್ ಏನಿದೆ ಅದು 100% ಕಂಪ್ಲೀಟ್ ಆಗೋದು ಓನ್ಲಿ ವೆನ್ ವಿ ರೈಟ್ ಅ ವಿಲ್. ಕಷ್ಟಪಟ್ಟು ಏನ್ ಅಸೆಟ್ ಬಿಲ್ಡ್ ಮಾಡ್ತೀವಿ, ಸೇಫ್ ಗಾರ್ಡ್ ಮಾಡಕ್ಕೆ ಎವ್ರಿ ಫ್ಯಾಮಿಲಿ ಇರ್ರೆಸ್ಪೆಕ್ಟ್ ಆಫ್ ದಿ ಸೈಜ್ ಆಫ್ ದಿ ಅಸೆಟ್ ವಿಲ್ ಬರೆದ್ರೆ ದಟ್ಸ್ ದಿ ಬೆಸ್ಟ್ ಗಿಫ್ಟ್ ವಿ ಕ್ಯಾನ್ ಗಿವ್ ದಿ ಫ್ಯಾಮಿಲಿ. ಇದನ್ನ ಕರಿಯರ್ ಆಗಿ ತಗೋತೀನಿ ಅಂತ ಸೀರಿಯಸ್ ಆಗಿದ್ದಾರೆ ಅಂದ್ರೆ ದೇರ್ ಆರ್ ಗ್ಲೋಬಲ್ ಸರ್ಟಿಫಿಕೇಶನ್ಸ್ ಅಂಡ್ ದೇರ್ ಆರ್ ಇಂಡಿಯನ್ ಬೇಸ್ ಸರ್ಟಿಫಿಕೇಶನ್. ಇದು ಕಂಪ್ಲೀಟ್ ಮಾಡಿದ್ರೆ ಅವ್ರು ಸ್ವಂತ ಪ್ರಾಕ್ಟೀಸ್ ಮಾಡಬಹುದು, ಬ್ಯಾಂಕ್ಸ್ ಅಲ್ಲಿ ವರ್ಕ್ ಮಾಡಬಹುದು, ಬುಟಿಕ್ ಫೈನಾನ್ಷಿಯಲ್ ಪ್ಲಾನಿಂಗ್ ಕಂಪನೀಸ್ ವರ್ಕ್ ಮಾಡಬಹುದು, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಜಾಯ್ನ್ ಆಗಬಹುದು, ಇನ್ಶೂರೆನ್ಸ್ ಕಂಪನೀಸ್ ಜಾಯ್ನ್ ಆಗಬಹುದು. ಐ ಮೀನ್ ನನ್ನ ಹತ್ರ 10 ಲಕ್ಷ ಇದ್ರೆ ಅಥವಾ 1 ಕೋಟಿ ಇದ್ರೆ ನಾನು ಇಷ್ಟ ಅಮೌಂಟ್ ನ ಯಾವ್ದಕ್ಕೆ ಅಲೋಕೇಟ್ ಮಾಡಬೇಕು, ಬೇಸ್ಡ್ ಆನ್ ವಾಟ್ ಕ್ಯಾಲ್ಕುಲೇಷನ್. ದೇರ್ ಹ್ಯಾಸ್ ಟು ಬಿ ಎ ಲಾಜಿಕ್ ಫಾರ್ ಎವ್ರಿ ಇನ್ವೆಸ್ಟ್ಮೆಂಟ್ ದಟ್ ವಿ ಮೇಕ್. ಅಲ್ಲಿ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋ ಅಪ್ರೋಚ್ ತುಂಬಾನೇ ಹೆಲ್ಪ್ ಆಗುತ್ತೆ. ಅಲೋಕೇಶನ್ ಟು ರಿಯಲ್ ಎಸ್ಟೇಟ್, ಅವ್ರ ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಎಷ್ಟಿದೆ, ಮ್ಯೂಚುವಲ್ ಫಂಡ್ ಅವ್ರ ಡೆಟ್ ಎಷ್ಟು ಇಡಬೇಕು, ಫಸ್ಟ್ 1000 days ಇಸ್ ದಿ ಸ್ಟ್ರಗಲ್ ಅಂತ. ಕ್ಲಾರಿಟಿ ಆಫ್ ಥಾಟ್ ಇದ್ದು ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಇವೆಂಚುಲಿ ಸಕ್ಸಸ್ ಬರುತ್ತೆ ಅಂತ. ಸೊ ವಿ ಗ್ರೋ ಅಲಾಂಗ್ ವಿತ್ ದಿ ಇಂಡಸ್ಟ್ರಿ. ನೆಕ್ಸ್ಟ್ 8 to 10 years ಏನಾಗುತ್ತೆ ಅನ್ನೋದು ವಿ ಆರ್ ವೆರಿ ವೆರಿ ಕ್ಯೂರಿಯಸ್ ಅಂಡ್ ವೆರಿ ಎಕ್ಸೈಟೆಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಇಂಡಸ್ಟ್ರಿ. ನಮಸ್ಕಾರ ಲಕ್ಷ್ಮಿ. ನಮಸ್ಕಾರ ಅಶ್ವಿನ್. ನಮಸ್ಕಾರ ಮಿಥುನ್. ವೆರಿ ಫಾರ್ಮಲ್ ನಮಸ್ತೆ. ಹಾಯ್. ಇನ್ನೊಂದು ಪಾಡ್ಕಾಸ್ಟ್ ಎಪಿಸೋಡ್ಗೆ ಸ್ವಾಗತ. ಆಲ್ರೆಡಿ ಒಂದು ಎಪಿಸೋಡ್ಗೆ ಬಂದಿದ್ರಿ ನಮ್ ಜೊತೆ ಅಂಡ್ ಸಾಕಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡಿದ್ರಿ, ವ್ಯೂವರ್ಸ್ ಕೂಡ ಲೈಕ್ ಮಾಡಿದ್ರು. ಇವತ್ತು ಏನ್ ಮಾತಾಡೋಣ ಅಂದ್ರೆ, ಇವಾಗ ನಾನು ಪರ್ಸನಲಿ ನಿಮ್ಮ ಜರ್ನಿನ ನೋಡಿದೀನಿ. ಅಂದ್ರೆ ಇನಿಷಿಯಲಿ ನೀವು 4 dimension ಇಂದ ಶುರು ಮಾಡಿ 5 to 10 ಕ್ಲೈಂಟ್ಸ್ ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರಿ. ಅಂಡ್ ಇವಾಗ ಐ ಥಿಂಕ್ ಲಾಸ್ಟ್ ಎಪಿಸೋಡ್ ಅಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ದೆ ನಾನು. ಅಂದ್ರೆ ಮ್ಯಾನೇಜಿಂಗ್ ಮೋರ್ ದನ್ 500 ಫ್ಯಾಮಿಲಿ ಆಫ್ ವೆಲ್ತ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ. 200+ crore ವೆಲ್ತ್ ನ ಇವಾಗ ಟೋರಿ ವೆಲ್ತ್ ಅಂತ ಶುರು ಮಾಡಿದ ಕೂಡ. ಹಂಗಾಗಿ ನಮ್ಮ ವ್ಯೂವರ್ಸ್ಗೆ ನಿಮ್ ಜರ್ನಿ ಬಗ್ಗೆ ಹೇಳ್ಬೋದಾ? ಅಂದ್ರೆ ಇವಾಗ ತುಂಬಾ ಜನ ಇವಾಗ ವೆಲ್ತ್ ಮ್ಯಾನೇಜ್ಮೆಂಟ್ ಅಥವಾ ಇವಾಗ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಅದ್ರ ಬಗ್ಗೆ, ಅದನ್ನೇ ಒಂದು ಕೆರಿಯರ್ ಆಗಿ ತಗೊಂಡು ಹೋಗ್ಬೇಕು ಅಂದ್ರೆ ಯಾವ ತರ ಶುರು ಮಾಡಬಹುದು? ಒಂದು ರೋಡ್ ಮ್ಯಾಪ್ ತರ ಇರ್ಲಿ, ಒಂದು ಎಲ್ಲಿಂದ ಶುರು ಮಾಡೋದು, ಹೇಗ್ ಶುರು ಮಾಡ್ಬೋದು, ಅದನ್ನೇ ಒಂದು ಬಿಸ್ನೆಸ್ ಮಾಡ್ಕೋಬೇಕು ಅಂದ್ರೆ ನೀವು ಸಕ್ಸಸ್ ಆಗಿದ್ದೀರಾ. ಈಗ ಹೊಸೊಬ್ರು ಶುರು ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ಬೋದು ಅಂತ ಹೇಳ್ಬೋದಾ ನಿಮ್ಮಿಬ್ರು? ಖಂಡಿತ. ಐ ಥಿಂಕ್ ಜರ್ನಿ ಅಶ್ವಿನ್ ಕವರ್ ಮಾಡ್ತಾರೆ. ಓಕೆ, ಹೊಸೊಬ್ರು ಏನ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಖಂಡಿತ. ನಾನು ಕೂಡ ಅದನ್ನೇ ಥಿಂಕ್ ಮಾಡ್ತಿದ್ದೆ. ನಾನು ಜರ್ನಿ ಕವರ್ ಮಾಡ್ತೀನಿ, ಇವರು ಹಿ ವಿಲ್ ಕವರ್ ಇದು ಅಂತ. ಸೊ ಅವರ್ ವೇವ್ ಲೆಂತ್ ಮ್ಯಾಚಸ್, ಸೊ ವಿ ಆರ್ ಗುಡ್ ಬಿಸ್ನೆಸ್ ಪಾರ್ಟ್ನರ್ಸ್. ಸೊ 2000 ನಿಮಗೆ ಗೊತ್ತಿರಾಗೆ 2000 ಲೇಟ್ 2013 ಅಂಡ್ ಅರ್ಲಿ 2014 ಅಲ್ಲಿ ಶುರು ಮಾಡಿದ್ದು. ಆ ಪಾಯಿಂಟ್ ಇನ್ ಟೈಮ್ ಅಲ್ಲಿ ವಿ ವರ್ ಜಸ್ಟ್ ಟೆಸ್ಟಿಂಗ್ ವಾಟರ್ಸ್. ಅಂಡ್ ಇನ್ನೊಂದೇನಾಗಿತ್ತು ಅಂದ್ರೆ, ಆ ಟೈಮ್ ಅಲ್ಲಿ ಇಂಡಸ್ಟ್ರಿ, ವೆಲ್ತ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ ಅನ್ನೋದೊಂದು ಮೈನ್ ಸ್ಟ್ರೀಮ್ ಇಂಡಸ್ಟ್ರಿ ಆಗಿತ್ತಿಲ್ಲ. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೀನಿ ಅಂದ್ರೆ ಸ್ಟಿಲ್ ನಿಮ್ಮನ್ನ ಬ್ರೋಕರ್ಸ್ ಅಂತಾನೆ ರೆಪ್ರೆಸೆಂಟ್ ಮಾಡೋರು. ಸೊ ದಟ್ ಈಸ್ ವಾಟ್ ಪೀಪಲ್ ವುಡ್ ಥಿಂಕ್. ಸೊ 2014 ಅಲ್ಲಿ ಶುರು ಮಾಡಿ ಫಾರ್ ದಿ ಫಸ್ಟ್ ಹೇಳ್ತಾರಲ್ಲ, ಫಸ್ಟ್ 1000 days ಇಸ್ ದಿ ಸ್ಟ್ರಗಲ್ ಅಂತ. ಸೊ ಆ ಸ್ಟ್ರಗಲ್ ಎಲ್ಲ ಆಯ್ತು. ಐ ವಿಲ್ ನಾಟ್ ಗೆಟ್ ಇನ್ ಟು ಟೂ ಮಚ್ ಆಫ್ ದೋಸ್ ಡೀಟೇಲ್ಸ್. ಡೆಫಿನೆಟ್ಲಿ ಲೈಕ್ ಎನಿ ಅದರ್ ಬಿಸ್ನೆಸ್ ನಮ್ಮಲ್ಲೂ ಸ್ಟ್ರಗಲ್ಸ್ ಅಂತಿತ್ತು. ಅಟ್ ಸಮ್ ಪಾಯಿಂಟ್ ಇನ್ ಟೈಮ್ ವಿ ವರ್ ಕ್ವೆಶ್ಚನಿಂಗ್ ಶುಡ್ ವಿ ಕಂಟಿನ್ಯೂ ವಿತ್ ದಿಸ್ ಬಿಸ್ನೆಸ್ ಆರ್ ನಾಟ್ ಅಂತ. ಆಮೇಲೆ ಇವೆಂಚುಲಿ ಹೇಳಿದ್ರಲ್ಲ, ಸಕ್ಸಸ್ ನಿಮ್ಮ ಕ್ಲಾರಿಟಿ ಆಫ್ ಥಾಟ್ ಇದ್ದು ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಇವೆಂಚುಲಿ ಸಕ್ಸಸ್ ಬರುತ್ತೆ ಅಂತ. ಸ್ವಲ್ಪ ಲೇಟ್ ಆಗಿ ಬಂತು. ಅಂಡ್ ನಮ್ಮಲ್ಲಿ ನಾನು ಲಕ್ಷ್ಮಿ ಇನಿಷಿಯಲಿ ಒಂದು ಥಾಟ್ ಪ್ರೊಸೆಸ್ ಏನಿತ್ತು ಅಂದ್ರೆ, ನಾವು ಆದಷ್ಟು ಆರ್ಗ್ಯಾನಿಕಲಿ ಗ್ರೋ ಆಗೋಣ. ಎರಡನೇದು, ನಾವು ಯಾವ ಪ್ರಾಡಕ್ಟ್ಸ್ ಅಲ್ಲಿ ಬಿಲೀವ್ ಮಾಡ್ತೀವೋ ಅದನ್ನ ಮಾತ್ರ ಕ್ಲೈಂಟ್ಸಿಗೆ ರೆಕಮೆಂಡ್ ಮಾಡೋಣ. ಅಂಡ್ ಕಮಿಷನ್ಸ್ ಬೇಸಿಸ್ ಮೇಲೆ ನಾವು ಡ್ರಿವನ್ ಆಗಿರೋದು ಬೇಡ ಅಂತ ಹೇಳಿ ಮಾಡಿದ್ವಿ. ಲೈಕ್ ಇನಿಷಿಯಲಿ ಸೆಡ್, ಇಂಡಸ್ಟ್ರಿನೇ ಗ್ರೋ ಆಗ್ತಿತ್ತಾಗ. ಸೊ ವಿ ಗ್ರೋ ಅಲಾಂಗ್ ವಿತ್ ದಿ ಇಂಡಸ್ಟ್ರಿ. ರೆಗ್ಯುಲೇಟರಿ ಚೇಂಜಸ್ ಕೂಡ ತುಂಬಾ ಆಯ್ತು. ಬಟ್ ಬೈ 2020 ಸ್ವಲ್ಪ ಸಕ್ಸಸ್ನ ಟೇಸ್ಟ್ ಮಾಡಿದ್ವಿ. ಅಂಡ್ ಆಗ್ಲೂ ಕೂಡ ವಿ ಸ್ಟಿಲ್ ಕಂಟಿನ್ಯೂಡ್ ವಿತ್ ದಿ ಗುಡ್ ಪ್ರಾಕ್ಟೀಸ್ ದಟ್ ವಿ ವಾಂಟೆಡ್, ಕ್ಲೈಂಟ್ ಸೆಂಟ್ರಿಕ್ ಫೋಕಸ್. ಅಂಡ್ ಕೋವಿಡ್ ಬಂದ್ಮೇಲೆ ನಿಮ್ಗೆ ಗೊತ್ತಲ್ಲ, ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಷನ್ ಎಷ್ಟು ತುಂಬಾ ಜಾಸ್ತಿ ಆಯ್ತಲ್ಲ. ಸೊ ಅಲಾಂಗ್ ವಿತ್ ದಿ ಇಂಡಸ್ಟ್ರಿ ನಮಗೂ ಕೂಡ ನಂಬರ್ ಆಫ್ ಕ್ಲೈಂಟ್ಸ್ ಆನ್ ಬೋರ್ಡಿಂಗ್ ಇರ್ಬೋದು. ಪೀಪಲ್ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ದಿ ಮಾರ್ಕೆಟ್ಸ್. ಸೊ ಮುಂಚೆ ಏನಾಗೋದು, ಕೆಲವು ಸೆಗ್ಮೆಂಟ್ ಆಫ್ ಪೀಪಲ್ ಮಾತ್ರ ಇನ್ವೆಸ್ಟಿಂಗ್ ಮಾಡೋರು. ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದಿರ್ಬೋದು, ಅದೆಲ್ಲ ವೆರಿ ಇಗ್ನೋರ್ಡ್ ಸಬ್ಜೆಕ್ಟ್ ಆಗಿತ್ತು. ಅದಾದ 2020 ಆದ್ಮೇಲೆ ಐ ಮೀನ್ ಹಲವಾರು ಕಾರಣಗಳಿಂದ ಪೀಪಲ್ ಸ್ಟಾರ್ಟೆಡ್ ಮೂವಿಂಗ್ ಇನ್ ಟು ದ ಮಾರ್ಕೆಟ್ಸ್. ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋ ಸಬ್ಜೆಕ್ಟ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋಕೆ ಶುರು ಮಾಡಿದ್ರು. ಗೋಲ್ಸ್ ಪ್ಲಾನಿಂಗ್ ಅನ್ನೋದು, ಇನ್ವೆಸ್ಟ್ಮೆಂಟ್ ಬೇಸ್ಡ್ ಆನ್ ಗೋಲ್ಸ್ ಅನ್ನೋದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡೋಕೆ ಶುರು ಮಾಡಿದ್ರು. ಅಂಡ್ ಅಫ್ಕೋರ್ಸ್ ಮಾರ್ಕೆಟ್ಸ್ ಕೂಡ ತುಂಬಾನೇ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತು ಅಂಟಿಲ್ 2023-24. ಆಫ್ಟರ್ ದಟ್ ಎಲ್ಲರಿಗೂ ಗೊತ್ತು ಏನೇನು ನಡೀತಿದೆ ಅನ್ಬಿಟ್ಟು ಅಂತ. ಸೊ ನ್ಯೂ ಬೀಸ್ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್. ಬಟ್ ನಮ್ಮ ಜರ್ನಿನಲ್ಲಿ ಐ ಥಿಂಕ್ ಲಾಸ್ಟ್ ಔಟ್ ಆಫ್ 12 years ಅಲ್ಲಿ the big success came in the last 3.5 to 4 years, which coincided with the market growth as well. So 5 to 6 years of
ಸ್ಟ್ರಗಲ್. ದೆನ್ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗ್ರೋತ್ ಆಗುತ್ತಲ್ಲ, ಫಸ್ಟ್ ಅಕ್ಯುಮುಲೇಷನ್ ಫೇಸ್, ದೆನ್ ದಿ ಟೇಕ್ ಆಫ್ ಫೇಸ್, ದೆನ್ ದಿ ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತ. ಐ ಥಿಂಕ್ ನಮ್ಮ ಟೇಕ್ ಆಫ್ ಫೇಸ್ ಅಲ್ಲಿ ವಿ ಆರ್ ಹಾಫ್ ವೇ ಥ್ರೂ ದ ಜರ್ನಿ. ಸೊ ಜರ್ನಿ ಹ್ಯಾಸ್ ಬೀನ್ ಗುಡ್. ಅಂಡ್ ನಮ್ಗೆ ಇವಾಗ ಎಕ್ಸೈಟ್ಮೆಂಟ್ ಏನ್ ಕೊಡೋದು ಅಂದ್ರೆ, ನಮ್ಮ ಕರಿಯರ್ ಅಲ್ಲಿ 10 to 12 years ಆಗಿದ್ರು ಕೂಡ ಇಂಡಸ್ಟ್ರಿ ಗ್ರೋತ್ ಇಸ್ ಜಸ್ಟ್ ಇನ್ ಇಟ್ಸ್ ನೇಸೆಂಟ್ ಸ್ಟೇಜಸ್, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ 8 to 10 years ಏನಾಗುತ್ತೆ ಅನ್ನೋದು ವಿ ಆರ್ ವೆರಿ ವೆರಿ ಕ್ಯೂರಿಯಸ್ ಅಂಡ್ ವೆರಿ ಎಕ್ಸೈಟೆಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಇಂಡಸ್ಟ್ರಿ. ಸೊ ದಿಸ್ ಹ್ಯಾಸ್ ಬೀನ್ ಅವರ್ ಜರ್ನಿ. ನಥಿಂಗ್ ಫ್ಯಾನ್ಸಿ. ಐ ವಿಲ್ ನಾಟ್ ಸೇ ಹಂಗಾಯ್ತು ಹಿಂಗಾಯ್ತು, ನಾವು ಇದನ್ನ ಮಾಡಿ, ವೆರಿ ಸಿಂಪಲ್ ಜರ್ನಿ. ಬಟ್ ಐ ಥಿಂಕ್ ಲುಕಿಂಗ್ ಬ್ಯಾಕ್, ರಿಫ್ಲೆಕ್ಟಿಂಗ್, ಇಫ್ ಐ ಹ್ಯಾವ್ ಟು ರಿಫ್ಲೆಕ್ಟ್ ದ ಲಾಸ್ಟ್ 10 to 12 years, ಕೆಲವು ಇಂಪಾರ್ಟೆಂಟ್ ಜಂಕ್ಷನ್ಸ್ ಅಲ್ಲಿ ವಿ ಹ್ಯಾವ್ ಟೇಕನ್ ದ ರೈಟ್ ಡಿಸಿಷನ್ ಅಂಡ್ ದಟ್ ಈಸ್ ವಾಟ್ ಹ್ಯಾಸ್ ಗಾಟ್ ಅಸ್ ಹಿಯರ್ ಅಂತ ನಾನು ಅನ್ನೋದು. ನಿರಂತರ ಪರಿಶ್ರಮ, ಶ್ರದ್ಧೆ, ಖಂಡಿತ ಅದನ್ನ ನೀವು ಏನೇ ಯಾವ್ದೇ ಇಂಡಸ್ಟ್ರಿಗೆ ಹೋಗಿ, ಯಾವುದೇ ನಮ್ದು ಎಷ್ಟೇ ಟ್ಯಾಲೆಂಟ್ ಇದ್ರೂ ಕೂಡ ಆ 4-5 ಫಂಡಮೆಂಟಲ್ ಪಿಲ್ಲರ್ಸ್ ಇದೆಯಲ್ಲ, ಅದು ನೆಸೆಸಿಟಿನೇ. ಅದನ್ನ ಬಿಟ್ಟು ನಾವೇನೋ ಮಾಡಿದ್ರೆ ಐ ಡೋಂಟ್ ಥಿಂಕ್ ಸಕ್ಸಸ್ ಬರ್ಬೋದು, ಬಟ್ ಇಟ್ ವಿಲ್ ಬಿ ವೆರಿ ಶಾರ್ಟ್ ಲಿವ್. ಸೊ ಈಗಲೂ ಕೂಡ ಸೇಮ್ ಥಿಂಗ್, ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡ್ತಾ ಇವಿ. ವಿಲ್ ಸಿ ಹೌ ಫಾರ್ ದಿ ಜರ್ನಿ ಗೋಸ್. ಫಂಡಮೆಂಟಲಿ ಕರೆಕ್ಟ್ ಇದ್ರೆ, ಫಂಡಮೆಂಟಲಿ ಬೇಸ್ ಕರೆಕ್ಟ್ ಆಗಿದ್ರೆ, ಐ ಥಿಂಕ್ ಬಿಲ್ಡಿಂಗ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಷ್ಟೇ ಅಲ್ಲ, ಇಫ್ ಯು ಆರ್ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯುವರ್ ಗ್ರೋತ್ ಈಸ್ ಆಲ್ವೇಸ್ ಸ್ವಲ್ಪ ಲೇಟ್ ಆಗಿ ಬರ್ಬೋದು, ಬಟ್ ಇವೆಂಚುಲಿ ಸಕ್ಸಸ್ ವಿಲ್ ಕಮ್. ಸಖತ್ತಾಗಿ ಹೇಳಿದ್ರಿ. ಸೊ ನಮ್ ಬಾಸ್ ಇವಾಗ ಇದ್ರ ಬಗ್ಗೆ ಮಾತಾಡ್ತಾರೆ. ಡೈರೆಕ್ಟರ್ ಬಾಸ್, ನೀವು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅಶ್ವಿನ್ ಹೇಳಿದಕ್ಕೆ ಏನಾದ್ರು ಹೇಳ್ಬೇಕು ಅಂತಿದ್ರು ಹೇಳ್ಬೋದು. ಆಮೇಲೆ ಮೇನ್ ಆಗಿ ನಿಮ್ ಕಡೆಯಿಂದ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ, ಇವಾಗ ಹೊಸಬ್ರು ಈ ಬಿಸ್ನೆಸ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು? ಇವಾಗ ಮಿಥುನ್ ಏನಾಗಿದೆ ಅಂದ್ರೆ, ಇನ್ವೆಸ್ಟರ್ಸ್ 2 ಕ್ಯಾಟಗರಿ. ಒಂದು DIY ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ, ಡೂ ಇಟ್ ಯುವರ್ ಸೆಲ್ಫ್ ಇನ್ವೆಸ್ಟರ್ಸ್. ಇನ್ನೊಂದು ಕ್ಯಾಟಗರಿ ಆಫ್ ಇನ್ವೆಸ್ಟರ್ಸ್ ಅಡ್ವೈಸರ್ ಬೇಸ್ಡ್ ಇನ್ವೆಸ್ಟರ್ಸ್ ಇರ್ತಾರೆ. ಸೊ ದೇ ವಿಲ್ ಫಾಲ್ ಬ್ಯಾಕ್ ಆನ್ ಅಡ್ವೈಸರ್. ಸೊ DIY ಇನ್ವೆಸ್ಟರ್ಸ್ ಏನಾಗ್ತಿದೆ ಅಂದ್ರೆ, ಮೋಸ್ಟ್ ಆಫ್ ದೆಮ್ ಅವರು ಯಂಗ್ಸ್ಟರ್ಸ್ ಯಾರಿದ್ದಾರೆ, ಪ್ಯೂರ್ಲಿ ಟೆಕೀಸ್ ನಿಮ್ ತರ, ದೇ ಫಾಲ್ ಅಂಡರ್ ದಟ್ DIY ಕ್ಯಾಟಗರಿ. ಬಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಡೋಂಟ್ ಹ್ಯಾವ್ ಟೈಮ್. ಅವ್ರೇನ್ ಮಾಡ್ತಾರೆ, ದೇ ವಿಲ್ ಲುಕ್ ಔಟ್ ಫಾರ್ ಅಡ್ವೈಸರ್ಸ್. ಸೊ ಇವಾಗ ನಮ್ ತರ ಒಂದು ಸ್ಮಾಲ್ ಕಂಪ್ನಿ ಎಷ್ಟು ಕ್ಲೈಂಟ್ಸ್ ಹ್ಯಾಂಡಲ್ ಮಾಡೋಕ್ಕಾಗತ್ತೆ ನೀವ್ ಹೇಳಿ? ಒಂದು ಮ್ಯಾಕ್ಸಿಮಮ್ 1,000-800,000. ಬಟ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇವತ್ತು ಪೆನಿಟ್ರೇಷನ್ ಇನ್ ದಿ ಮಾರ್ಕೆಟ್ ಇಸ್, ಅಕಾರ್ಡಿಂಗ್ ಟು ದ ಸ್ಟಾಟಿಸ್ಟಿಕ್ಸ್, ಇಸ್ ಓನ್ಲಿ 5% ಆರ್ ಇವನ್ ಲೆಸ್ ದನ್ ದಟ್. ಸೊ ಇವಾಗ ಒಂದು 10 ವರ್ಷ ಆದ್ಮೇಲೆ, ಲೆಟ್ಸ್ ಟೇಕ್ ದಿಸ್ ನಂಬರ್ ಫ್ರಮ್ 5 to 15%. ಎಷ್ಟು ಅಡ್ವೈಸರ್ಸ್ ಬೇಕಾಗತ್ತೆ ಮಾರ್ಕೆಟ್ ಅಲ್ಲಿ? 2x 3x growth. Telling 15%, but it is ಹೌದು, ಬಿಕಾಸ್ ನ್ಯೂ ಕ್ಲೈಂಟ್ಸ್ ಆಡ್ ಆಗ್ತಾನೆ ಹೋಗ್ತಾರಲ್ಲ, ಮಾರ್ಕೆಟು ಬೆಳೆಯುತ್ತೆ. ನಂಬರ್ ಆಫ್ ಪೀಪಲ್ ಇನ್ ದಿ ಮಾರ್ಕೆಟ್ ಆಲ್ಸೋ ವಿಲ್ ಇನ್ಕ್ರೀಸ್. ಆ ನಂಬರ್ ಅಂದ್ರೆ ಕ್ರೋರ್ಸ್ ಅಲ್ಲಿ ಇದೆ. ಇವಾಗ ಹೇಳ್ಬೇಕು ಅಂದ್ರೆ 5 to 10% ಹೇಳ್ತೀರಲ್ಲ, ಇವಾಗ 5 crore ಇದ್ರೆ ನೆಕ್ಸ್ಟ್ 10 crore 15 crore ಅಂತ. ಸೊ ಎಲ್ಲರಿಗೂ ಬೆಳೆಯೋಕೆ ಚಾನ್ಸಸ್ ಇದೆ ಅಂತ ಲಕ್ಷ್ಮಿ ಹೇಳಿ. ಅಬ್ಸಲ್ಯೂಟ್ಲಿ. ಸೊ ಇವಾಗ ನಮ್ ತರ ಅಡ್ವೈಸರ್ಸ್ ದ ರಿಕ್ವೈರ್ಮೆಂಟ್ ಇಸ್ ಹ್ಯೂಜ್. ಸೊ ಅದಕ್ಕೆ ಇದನ್ನ ಒಂದು ಕರಿಯರ್ ಆಗಿ ತಗೋಬಹುದು. ಸೊ ಇವಾಗ ಲೆಟ್ಸ್ ಸೇ ದೇರ್ ಇಸ್ ಅ ನ್ಯೂ ಪರ್ಸನ್, ಇದನ್ನ ಕರಿಯರ್ ಆಗಿ ತಗೋತೀನಿ ಅಂತ ಸೀರಿಯಸ್ ಆಗಿದ್ದಾರೆ ಅಂದ್ರೆ, ಅವ್ರಿಗೆ ಡಿಫ್ರೆಂಟ್ ತರ ಆಪ್ಷನ್ಸ್ ಇದೆ. ಪ್ರೈಮರ್ಲಿ ಅವರು ಎಕ್ವಿಪ್ ಆಗಬೇಕು. ಸೊ ಎಕ್ವಿಪ್ ಆಗಕ್ಕೆ ದೇರ್ ಆರ್ ಲಾಟ್ ಆಫ್ ಕೋರ್ಸಸ್, ಕ್ವಾಲಿಫಿಕೇಶನ್ಸ್, ಸರ್ಟಿಫಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಇವಾಗ ಯಾರನ್ನ IT ಎಕ್ಸ್ಪರ್ಟ್ಸ್, ನಿಮ್ಮಲ್ಲಿ IT ಅಲ್ಲಿ ದೇರ್ ಆರ್ ಕಂಟಿನ್ಯೂಸ್ ಅಪ್ಗ್ರೇಡೇಷನ್ಸ್ ದಟ್ ಇಸ್ ಹ್ಯಾಪನಿಂಗ್, ಸರ್ಟಿಫಿಕೇಶನ್ಸ್ ದಟ್ ಇಸ್ ಹ್ಯಾಪನಿಂಗ್. ಅದೇ ತರ ನಮ್ಮ ಪರ್ಸನಲ್ ಫಿನಾನ್ಸ್ ಇಂಡಸ್ಟ್ರಿಯಲ್ಲೂ ದೇರ್ ಆರ್ ಗ್ಲೋಬಲ್ ಸರ್ಟಿಫಿಕೇಶನ್ಸ್ ಅಂಡ್ ದೇರ್ ಆರ್ ಇಂಡಿಯನ್ ಬೇಸ್ಡ್ ಸರ್ಟಿಫಿಕೇಶನ್ಸ್ ಆಲ್ಸೋ. ಸೊ ಉದಾಹರಣಕ್ಕೆ CFP ಅಂತ ಹೇಳ್ತೀವಿ, ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್. ಸೊ ಇದು ಒಂದು ವೆಲ್ ನೋನ್ ಕೋರ್ಸ್ ಇನ್ ದಿ ಮಾರ್ಕೆಟ್, ಆಲ್ಮೋಸ್ಟ್ 20 ವರ್ಷದಿಂದ ಇದೆ. ದಿಸ್ ಇಸ್ ಅ ಕೋರ್ಸ್ ಆಫರ್ಡ್ ಬೈ ಫೈನಾನ್ಷಿಯಲ್ ಪ್ಲಾನಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್. ಸೊ ಯಾರೋ ಒಬ್ರು ಸೀರಿಯಸ್ ಆಗಿದ್ರೆ ಒಂದು 6 months ಅಲ್ಲಿ ಈ ಕೋರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಅದೇ ತರ CWM ಅಂತ ಬರುತ್ತೆ, ಚಾರ್ಟರ್ಡ್ ವೆಲ್ತ್ ಮ್ಯಾನೇಜರ್. ಸೊ ಇದು ಅಮೆರಿಕನ್ ಅಕಾಡೆಮಿ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ಪರ್ಟಿಕ್ಯುಲರ್ ಕೋರ್ಸ್ನ ಆಫರ್ ಮಾಡ್ತಿದ್ದಾರೆ. ಅಗೇನ್ ಡಿಸಿಪ್ಲಿನ್ಡ್ ಆಗಿ ಫೋಕಸ್ಡ್ ಆಗಿದ್ರೆ ಒಂದು 6 months ಈ ಕೋರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಅದೇ ತರ QPFP ಅಂತ ಒಂದು ಕೋರ್ಸ್ ಇದೆ, ಕ್ವಾಲಿಫೈಡ್ ಪರ್ಸನಲ್ ಫೈನಾನ್ಸ್ ಪ್ರೊಫೆಷನಲ್. ಇದು ಕೂಡ ಒಂದು 6 months. ಐದರ್ ಆಫ್ ದೀಸ್ 3 ಮಾಡ್ಬೋದು. ಅಂದ್ರೆ ರೀಸೆಂಟ್ ಆಗಿ ನಾನು ಅಶ್ವಿನ್ ಮಾತಾಡ್ತಾ ಇದ್ವಿ, ಎಷ್ಟು ಪ್ರಾಮಿನೆನ್ಸ್ ತಗೊಂಡಿದೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ, IIM ಅಲ್ಲಿ ಕೂಡ ಫೈನಾನ್ಷಿಯಲ್ ಪ್ಲಾನಿಂಗ್ ಕೋರ್ಸ್ ಲಾಂಚ್ ಮಾಡಿದ್ದಾರೆ, ಸರ್ಟಿಫಿಕೇಶನ್ ಲಾಂಚ್ ಮಾಡಿದ್ದಾರೆ. ವೆಲ್ತ್ ಮ್ಯಾನೇಜ್ಮೆಂಟ್ಗೆ ಅಂತ ಶಾರ್ಟ್ ಕೋರ್ಸ್ ಲಾಂಚ್ ಮಾಡಿದ್ದಾರೆ.
ಸೊ somebody who's very very serious about it and they can afford IIM ಅಲ್ಲೂ ಮಾಡ್ಬೋದು. ಸೊ ಇಂಡೈರೆಕ್ಟ್ಲಿ ಇಸ್ ಹಿಂಟಿಂಗ್ ದಟ್ ಹಿ ಹ್ಯಾಡ್ ಟೋಲ್ಡ್ ಮೀ ಟು ಇದು ಮಾಡಪ್ಪ ಅಂತ. ನಾನು ಸ್ವಲ್ಪ ಡಿಲೇ ಮಾಡ್ತಿದ್ದೆ, ಇವಾಗ ಇಂಡೈರೆಕ್ಟ್ ಆಗಿ ಆನ್ ರೆಕಾರ್ಡ್ ಅಲ್ಲಿ ಇಸ್ ಟೆಲ್ಲಿಂಗ್ ಮೀ ಗೋ ಅಂಡ್ ಡು ಇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ರೆಕಾರ್ಡ್ ಅಲ್ಲಿ ಇರುತ್ತೆ ಯಾವ ಡೇಟ್ ಅಲ್ಲಿ ನಾನು ಹೇಳಿದ್ದೀನಿ ಅಂತ. ಸೊ ಫಾರ್ ಎನಿ ನ್ಯೂ ಗೈ ಕಮಿಂಗ್ ಇನ್ ಅಲ್ಲ, ಸೊ CFP, CWM, QPFP ಆರ್ ಇಫ್ ದೇ ಕ್ಯಾನ್ ಅಫೋರ್ಡ್ ಕೋರ್ಸ್ ಫ್ರಮ್ ಇದು ಕಂಪ್ಲೀಟ್ ಮಾಡಿದ್ರೆ ಅವ್ರು ಸ್ವಂತ ಪ್ರಾಕ್ಟೀಸ್ ಮಾಡ್ಬೋದು, ಬ್ಯಾಂಕ್ಸ್ ಅಲ್ಲಿ ವರ್ಕ್ ಮಾಡ್ಬೋದು, ಬುಟಿಕ್ ಫೈನಾನ್ಷಿಯಲ್ ಪ್ಲಾನಿಂಗ್ ಕಂಪ್ನೀಸ್ ವರ್ಕ್ ಮಾಡ್ಬೋದು, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಜಾಯ್ನ್ ಆಗ್ಬೋದು, ಇನ್ಶೂರೆನ್ಸ್ ಕಂಪ್ನೀಸ್ ಜಾಯ್ನ್ ಆಗ್ಬೋದು. ಐ ಮೀನ್ ಹೋಲ್ ಲಾಟ್ ಆಫ್ ಆಪರ್ಚುನಿಟೀಸ್. ಮತ್ತೆ ಇನ್ನೊಂದೇನಾಗುತ್ತೆ ಮಿಥುನ್, ಒಂದ್ ಕಡೆ ನಾವು ಕ್ವೆಶ್ಚನ್ ಮಾಡ್ಬೋದು ಕ್ವಾಲಿಫಿಕೇಶನ್ಸ್ ನಿಜವಾಗ್ಲೂ ಇಂಪಾರ್ಟೆಂಟಾ, ಎಕ್ಸ್ಪೀರಿಯನ್ಸ್ ಇದ್ರೆ ಸಾಲದ ಅಂತ. ನಮ್ಮಲ್ಲಿ ಏನಾಯ್ತು ಅಂದ್ರೆ, ನಮ್ಮಿಬ್ರು ಕೇಸಲ್ಲೇನೆ ತಗೊಳ್ಳಿ, ನಂದು ಮೋರ್ ಆಫ್ ಎಕ್ಸ್ಪೀರಿಯನ್ಸ್ ಬೇಸ್, ಲಕ್ಷ್ಮಿದು ಇನಿಷಿಯಲಿ ಕ್ವಾಲಿಫಿಕೇಶನ್ ಬೇಸ್, ಬಿಕಾಸ್ ಇಸ್ ಅ ಚಾರ್ಟೆಡ್ ಅಕೌಂಟೆಂಟ್. ಇವಾಗ ಏನೇನ್ ಹೇಳಿದ್ರು ಎಲ್ಲ ಕೋರ್ಸ್ಗಳ ಬಗ್ಗೆ ಇಸ್ ಡನ್ ಎವ್ರಿಥಿಂಗ್. ಸೊ ಕಾರ್ಡ್ ಅಲ್ಲಿ ಹೇಳ್ತೀನಿ, ಇನ್ನು ಬಿಸ್ನೆಸ್ ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಡಪ್ಪ ಜಾಸ್ತಿ, ಯಾಕಂದ್ರೆ ಪದೇ ಪದೇ ಚೇಂಜ್ ಮಾಡ್ತಿರ್ಬೇಕಾಗತ್ತೆ ಅಂತ ಹೇಳ್ತಿರ್ತೀನಿ. ದ ಪಾಯಿಂಟ್ ಇಸ್ ಕಾಂಬಿನೇಷನ್ ಆಫ್ ಬೋತ್ ಇಸ್ ಇಂಪಾರ್ಟೆಂಟ್. ಫುಲ್ಲಿ ಥಿಯರಿಟಿಕಲ್ ಮಾಡಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹೋದ್ರೆ ಎಕ್ಸಿಕ್ಯೂಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಬಟ್ ಒಬ್ಬ ಕ್ಲೈಂಟ್ ನ ಅಪ್ರೋಚ್ ಮಾಡ್ಬೇಕಾರೆ ನ್ಯಾಚುರಲಿ ಯು ಹ್ಯಾವ್ ಟು ಕನ್ವಿನ್ಸ್ ದಿ ಕ್ಲೈಂಟ್ ಅಲ್ಲ, ನಿಮ್ಗೆ ಟ್ಯಾಲೆಂಟೆಡ್ ಇದ್ದೀರಾ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವ್ರು ಬಂದ್ಬಿಟ್ಟು ದೇ ಕ್ವೆಶ್ಚನ್ ದಿ ಕ್ವಾಲಿಫಿಕೇಶನ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎರಡೂ ಇದ್ರೆ ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಅಂಡ್ ಇವಾಗ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಮಾತಾಡಿದ್ರು, ತುಂಬಾ ಜನ ವೆಲ್ತ್ ಮ್ಯಾನೇಜ್ಮೆಂಟ್ ಅಂದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ನ ಸ್ವಲ್ಪ ಇಗ್ನೋರ್ ಮಾಡ್ತಾರೆ, ಏನ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ಬಿಟ್ಟು ಅಂತ. ಬಟ್ ಗೋಯಿಂಗ್ ಫಾರ್ವರ್ಡ್ ಆಲ್ಮೋಸ್ಟ್ ಎಲ್ಲಾ ಫ್ಯಾಮಿಲೀಸುವೆ ಫೈನಾನ್ಷಿಯಲ್ ಪ್ಲಾನ್, ಒಂದು ಇನ್ವೆಸ್ಟ್ಮೆಂಟ್ ಗೋಲ್ ಅನ್ನೋದೊಂದು ಅಪ್ರೋಚ್ ನ ತುಂಬಾ ಜನ ತಗೋತಿದ್ದಾರೆ. ನನ್ನ ಹತ್ರ ಒಂದು 10 ಲಕ್ಷ ಇದೆ, ಒಂದ್ 2 ಲಕ್ಷ ಇದಕ್ಕೆ ಹಾಕ್ತೀನಿ, ಅದಕ್ಕೆ ಆ ತರ ಅಲ್ಲ. ದೇಲ್ಸೆ ಓಕೆ, ನನ್ನ ಹತ್ರ 10 ಲಕ್ಷ ಇದ್ರೆ ಅಥವಾ 1 ಕೋಟಿ ಇದ್ರೆ ನಾನು ಇಷ್ಟ ಅಮೌಂಟ್ ನ ಯಾವ್ದಕ್ಕೆ ಅಲೋಕೇಟ್ ಮಾಡಬೇಕು, ಬೇಸ್ಡ್ ಆನ್ ವಾಟ್ ಕ್ಯಾಲ್ಕುಲೇಷನ್. ದೇರ್ ಹ್ಯಾಸ್ ಟು ಬಿ ಎ ಲಾಜಿಕ್ ಫಾರ್ ಎವ್ರಿ ಇನ್ವೆಸ್ಟ್ಮೆಂಟ್ ದಟ್ ವಿ ಮೇಕ್. ಅಲ್ಲಿ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋ ಅಪ್ರೋಚ್ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಮ ಗೋಲ್ ಬೇಸ್ಡ್, ನಿಮ್ಮ ರಿಸ್ಕ್ ಟಾಲರೆನ್ಸ್ ಏನಿದೆ, ಒಂದು ಫ್ಯಾಮಿಲಿ ಅನ್ನೋದು ಒಂದು ರಿಸ್ಕ್ ಟಾಲರೆನ್ಸ್ ಇರುತ್ತೆ. ಆ ರಿಸ್ಕ್ ಟಾಲರೆನ್ಸ್ ಅನಲೈಸ್ ಮಾಡೋದಕ್ಕೆ ಎಲ್ಲದಕ್ಕೂ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ತುಂಬಾನೇ ಮುಖ್ಯ. ಸೊ ಎನಿಬಡಿ ಹೂ ಸ್ಟಾರ್ಟಿಂಗ್ ಔಟ್ ನ್ಯೂ, if they have a financial, some qualification which is related to financial planning, ಅವ್ರಿಗೆ ಕ್ಲೈಂಟ್ ಹತ್ರ ಹೋದಾಗ ಅವ್ರ ಎಂಟೈರ್ ಫೈನಾನ್ಸಸ್ ನ ಕವರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಒಬ್ಬನ ಜಸ್ಟ್ ಸ್ಟಾಕ್ ಬ್ರೋಕರ್ ಆಗಿ ಹೋದ್ರೆ ಐ ಕ್ಯಾನ್ ಓನ್ಲಿ ಅಡ್ವೈಸ್ ದೆಮ್ ಆನ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಆರ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್. ಬಟ್ ಇಫ್ ಐ ಆಮ್ ಅ ಫೈನಾನ್ಷಿಯಲ್ ಪ್ಲಾನರ್, ಐ ಕ್ಯಾನ್ ಕವರ್ ಆಲ್ ಆಸ್ಪೆಕ್ಟ್ಸ್ ಆಫ್ ದೇರ್ ಫೈನಾನ್ಸಸ್, be it insurance, be it their allocation to real estate, or equity investments ಎಷ್ಟಿದೆ, ಮ್ಯೂಚುವಲ್ ಫಂಡ್ ಅವ್ರ ಡೆಟ್ ಎಷ್ಟಿರಬೇಕು, ರಿಸ್ಕ್ ಕವರ್ ಎಷ್ಟಿರಬೇಕು in terms of insurance, and for their kids education and their retirement, all of this you can cover. ಇದರಲ್ಲಿ ಏನ್ ಇಂಪಾರ್ಟೆಂಟ್ ಆಗಿ ಕಲಿತಾರೆ ಅಂದ್ರೆ ದಿ ಇಂಪಾರ್ಟೆನ್ಸ್ ಆಫ್ ಫ್ಯಾಕ್ಟರಿಂಗ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಇದೆ ಅಲ್ವಾ, ಅದೊಂದು ಸೈಲೆಂಟ್ ಕಿಲ್ಲರ್. ಇವತ್ತಿನ 100 ರೂಪಾಯಿ 10 ವರ್ಷ ಆದ್ಮೇಲೆ ಅದು ವ್ಯಾಲ್ಯೂ 50 ರೂಪಾಯಿನೂ ಇರಲ್ಲ ಅಲ್ವಾ. ಇನ್ಫ್ಲೇಷನ್ ಅಡ್ಜಸ್ಟ್ ಅದಕ್ಕೆ ಸೇಯಿಂಗ್ ನಾರ್ಮಲಿ ನಾನು ಅಶ್ವಿನ್ ಹೇಳ್ತಾ ಇರ್ತೀವಿ, ಇನ್ವೆಸ್ಟ್ಮೆಂಟ್ ಮೇಡ್ ಟುಡೇ ಇಸ್ ಅನ್ ಇನ್ಸುಲಿನ್ ಫಾರ್ ಟುಮಾರೋಸ್ ಇನ್ಫ್ಲೇಷನ್. ಅಂದ್ರೆ ಇನ್ಫ್ಲೇಷನ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವತ್ತು ನಾವು 100 ರೂಪಾಯಿ ದುಡ್ಡಲ್ಲಿ ನಾವು 3 ಜನ ಹೋಗ್ಬಿಟ್ಟು ಕಾಫಿ ಇಡ್ಲಿ ಏನಾದ್ರು ತಿನ್ಕೊ ಬಂದ್ಬಿಡ್ಬೋದು ಅನ್ಸುತ್ತೆ. ಅದೇ 100 ರೂಪಾಯಿ ಇರುತ್ತೆ ನಮ್ಮ ಹತ್ರ, ಅಥವಾ ಅದು 120 ರೂಪಾಯಿ ಮಾಡ್ಕೋತೀವಿ ಅನ್ಸುತ್ತೆ ಇನ್ವೆಸ್ಟ್ ಮಾಡ್ಬಿಟ್ಟು. ಬಟ್ ನೆಕ್ಸ್ಟ್ 120 ರೂಪಾಯಿ ಆಗಿದ್ರು ಕೂಡ ನಮ್ಗೆ ಇಡ್ಲಿ ಕಾಫಿ ಬರ್ದಲ್ಲೇ ಇರ್ಬೋದು. It might be priced at 200. Exactly. ವೆರಿ ರಿಲೇಟಬಲ್ ಎಕ್ಸಾಂಪಲ್. 10 ವರ್ಷ ಮುಂಚೆ ಹಾಲಿನ ಬೆಲೆ ಎಷ್ಟಿತ್ತು, ಇವತ್ತು ಎಷ್ಟಿದೆ, ನೀವು ಕಂಪೇರ್ ಮಾಡಿ, ಅದೇ ಇನ್ಫ್ಲೇಷನ್. ಆಸ್ ಸಿಂಪಲ್ ಆಸ್. ಹೌದು, ಅದೇ ಈಗ ಉಡುಪಿಲಿ ಕಾಫಿ 10 ರೂಪಾಯಿ ಇತ್ತು, ಇವತ್ತು 20 ರೂಪಾಯಿ ಆಗಿದೆ, ಡಬಲ್ ಆಗಿದೆ, 100x ಆಗಿದೆ. And the idea of these investments is to not just grow with the inflation, but outperform the rate of inflation so that you have additional savings. Correct. Beat ಮಾಡಲೇಬೇಕು, ಅದೇ ಮೇನ್. ಎಕ್ಸಾಕ್ಟ್ಲಿ. ಸೊ ಇದರಲ್ಲಿ ಇನ್ಫ್ಲೇಷನ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅಶ್ವಿನ್ ಹೇಳ್ದಂಗೆ ಗೋಲ್ಸ್ ಇಸ್ ಆನ್ ಒನ್ ಸೈಡ್. ಥರ್ಡ್ ಸೆಗ್ಮೆಂಟ್ ಆಫ್ ಕೋರ್ಸ್ ಇಸ್ ವಾಟ್ ಇಸ್ ಎ ಕೈಂಡ್ ಆಫ್ ರಿಟರ್ನ್ ವಿ ಆರ್ ಕ್ಲಾಕಿಂಗ್. ಆ ರಿಟರ್ನ್ ಏನಾಗುತ್ತೆ, ನಾವೇನ್ ಜನರಲ್ ಆಗಿ ತಪ್ಪು ಮಾಡ್ತೀವಿ ಅಂದ್ರೆ, ನಾವು ಆ ರಿಟರ್ನ್ಸ್ ಏನ್ ಅರ್ನ್ ಮಾಡ್ತೀವಿ ಅದನ್ನ ಕಂಪೇರ್ ಮಾಡಕ್ ಹೋಗ್ತೀವಿ. ಸೊ ಇವಾಗ ನಿಮ್ ರಿಸ್ಕ್ ಅಪಿಟೈಟ್, ನಿಮ್ ಗೋಲ್ಸ್ ಡಿಫ್ರೆಂಟ್ ಫ್ರಮ್ ಮೈನ್. ಅದೇ ತರ ಅಶ್ವಿನ್ ರಿಸ್ಕ್ ಅಪಿಟೈಟ್, ಅಶ್ವಿನ್ಸ್ ಗೋಲ್ಸ್ ಆರ್ ಡಿಫ್ರೆಂಟ್. ಸೊ ಕಂಪೇರ್ ಮಾಡಂಗಿಲ್ಲ. ನನ್ನ ಗೋಲ್ ಪ್ರಕಾರ, ನನ್ನ ರಿಸ್ಕ್ ಟಾಲರೆನ್ಸ್ ಪ್ರಕಾರ, ಇಫ್ ಮೈ ಎಕ್ಸ್ಪೆಕ್ಟೆಡ್ ರಿಟರ್ನ್ ಇಸ್ 12, if I'm making 12, I should be happy with it. They should not, there's absolutely no 15 ಮಾಡಿದ್ರು 20 ಮಾಡಿದ್ರು, I should not worry about it, because Mithun's risk tolerance might be to take ready to take 10% ಕೂಡ ರಿಸ್ಕ್ ತಗೊಳಕ್ ರೆಡಿ ಇರ್ಬೋದು. ನನಗೆ ಅದ ಕೆಪಾಸಿಟಿ ಇಲ್ಲದೆ ಇರ್ಬೋದಲ್ಲ. ಅಂದ್ರೆ ನಂದು 1000 ರೂಪಾಯಿ ನನ್ಗೆ 900 ರೂಪಾಯಿ ಆದ್ರೂ ಓಕೆ ನನ್ಗೆ.
ಬಟ್ ನಂಗೆ 1200 ಆದ್ರೇನೆ ಅಥವಾ 1500 ಆದ್ರೇನೆ ನಾನು ಸ್ಯಾಟಿಸ್ಫೈಡ್ ಅಂತ ಇದ್ದಾಗ ಎಕ್ಸಾಕ್ಟ್ಲಿ ಐ ಥಿಂಕ್ ಅದು ಓಕೆ ಅನ್ಸುತ್ತೆ. ಅದು ಒನ್ ಆಫ್ ದಿ ಮೇಜರ್ ಸಾರಿ ಐ ಜಸ್ಟ್ ಕಂಪ್ಲೀಟ್ ಇಟ್ಸ್ ಒನ್ ಆಫ್ ದಿ ಮೇಜರ್ ಈವನ್ ಟ್ರೇಡಿಂಗ್ ವಿಚಾರದಲ್ಲೂ ನಾನು ನಿಮಗೆ ಲಾಸ್ಟ್ ಟೈಮ್ ಮಾತಾಡಿದೆ. ರಿಟರ್ನ್ಸ್ ನ ಕಂಪೇರ್ ಮಾಡಕ್ ಹೋದ್ರೆ ನಿಮಗೆ ಯು ವಿಲ್ ಬಿ ಕಂಪೆಲ್ಡ್ ಟು ಟೇಕ್ ಸಮ್ ಸ್ಟೆಪ್ಸ್ ವಿಚ್ ಇಸ್ ನಾಟ್ ಪ್ರಾಬಬ್ಲಿ ರೆಲೆವೆಂಟ್ ಅಂಡ್ ಯು ಆರ್ ನಾಟ್ ಕಂಫರ್ಟಬಲ್ ವಿತ್. ನಿಮ್ಮ ಬೌಂಡ್ರೀಸ್ ನ ಸ್ಟ್ರೆಚ್ ಮಾಡ್ತಾ ಹೋಗ್ತೀರಾ, ವಿಚ್ ಇಸ್ ನಾಟ್ ಗುಡ್. ಒಂಥರ ಗ್ಯಾಂಬ್ಲಿಂಗ್ ಆಗ್ತಾ ಹೋಗುತ್ತೆ. ನಿಮ್ದೊಂದು ಕಂಫರ್ಟ್. ಸೊ ನೀವೊಂದು ಟ್ರೇಡ್ ಪ್ಲಾನ್ ಅಥವಾ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹಾಕ್ಬೇಕಾದ್ರೆ ಒಂದು ಪ್ಯಾರಾಮೀಟರ್ಸ್ ಮೇಲೆ ಹಾಕಿರ್ತೀರಾ ಅಂಡ್ ಯು ನೋ ನಿಮ್ ರಿಸ್ಕ್ ಏನು ರಿವಾರ್ಡ್ ಏನು ಅಂತ. ಬಟ್ ಯಾವಾಗ ನಿಮ್ಮ ರಿಟರ್ನ್ ಸ್ವಲ್ಪ ನೀವು ಎಕ್ಸ್ಪ್ಯಾಂಡ್ ಮಾಡಕ್ ಹೋಗ್ತೀರಾ, ನ್ಯಾಚುರಲಿ ದ ಡೌನ್ ಸೈಡ್ ವಿಲ್ ಆಲ್ಸೋ ಎಕ್ಸ್ಪ್ಯಾಂಡ್ ವಿಚ್ ಮೇ ಬಿ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಎಕ್ಸಾಕ್ಟ್ಲಿ. ಸೊ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈ ಎಂಟೈರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಅಂದ್ರೆ, ಸೊ ಒಂದು ಗೋಲ್ಸ್, ಇನ್ನೊಂದ್ ಕಡೆ ರಿಟರ್ನ್ಸ್. ಬಟ್ ಲೈಕ್ ವಿ ಸಾ ಹೌ ಇಂಪಾರ್ಟೆಂಟ್ ಇಸ್ ಇನ್ಫ್ಲೇಷನ್, ಈ ಕಡೆ ವಿ ಹ್ಯಾವ್ ಟು ಬಿ ಮೈಂಡ್ಫುಲ್ ಆಫ್ ಟ್ಯಾಕ್ಸ್. ಸೊ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ ನ ಕಂಪೇರ್ ಮಾಡೋದು ಯಾವಾಗ್ಲೂ. ಸೊ ಇವತ್ತು ಫಿಕ್ಸ್ ಡೆಪಾಸಿಟ್ ಅಲ್ಲಿ ಒಂದು 6.5-7% ಬರ್ತಿದೆ ಅಂದ್ರೆ, ಅಂಡ್ ಲೆಟ್ಸ್ ಸೇ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ 8.5-9% ಬರ್ತಿದೆ ಅಂದ್ರೆ, ಐ ಥಿಂಕ್ ದೇ ಆರ್ ನಾಟ್ ಡೈರೆಕ್ಟ್ಲಿ ಕಂಪ್ಯಾರಿಸನ್. ಟ್ಯಾಕ್ಸ್ ಡಿರೆಕ್ಟ್ ಮಾಡಿ ದೆನ್ ಕಂಪೇರ್, ಇಟ್ ಮೇಕ್ಸ್ ಮೋರ್ ಸೆನ್ಸ್. ಸೊ ಗೋಲ್ಸ್, ಇನ್ಫ್ಲೇಷನ್, ದೆನ್ ಆಫ್ ಕೋರ್ಸ್ ಯುವರ್ ರಿಟರ್ನ್ಸ್, post tax. This covers 80% of your financial planning. ಇದು 80% ಅಂತ ಏನಕ್ಕೆ ಹೇಳಿದೆ ಅಂದ್ರೆ, this is specific reason. ನಮ್ಮ ಫೈನಾನ್ಷಿಯಲ್ ಪ್ಲಾನ್ ಏನಿದೆ ಅದು 100% ಕಂಪ್ಲೀಟ್ ಆಗೋದು ಓನ್ಲಿ ವೆನ್ ವಿ ರೈಟ್ ಅ ವಿಲ್. ಸೊ ಕಷ್ಟಪಟ್ಟು ಏನು ಅಸೆಟ್ ಬಿಲ್ಡ್ ಮಾಡ್ತೀವಿ ಅದು ಸೇಫ್ ಗಾರ್ಡ್ ಮಾಡಕ್ಕೆ ಎವ್ರಿ ಫ್ಯಾಮಿಲಿ ಇರ್ರೆಸ್ಪೆಕ್ಟ್ ಆಫ್ ದಿ ಸೈಜ್ ಆಫ್ ದಿ ಅಸೆಟ್ ವಿಲ್ ಬರೆದ್ರೆ, ಐ ಥಿಂಕ್ that's the best gift we can give the family. ಕರೆಕ್ಟ್. ಅಂದ್ರೆ ಲಕ್ಷ್ಮಿ ಅವರು ಈ ಪಾಯಿಂಟ್ ನ ತುಂಬಾ ಸಲಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ತಾರೆ. ಐ ಥಿಂಕ್ ಎಷ್ಟೇ ನಾಲೆಜಬಲ್ ಪರ್ಸನ್ ಆಗಿರ್ಲಿ, ಮೇ ಬಿ ಇನ್ವೆಸ್ಟಿಂಗ್ ಎಷ್ಟೇ ಚೆನ್ನಾಗಿ ಮಾಡ್ತಾ ಇರ್ಲಿ, ಈ ಫಂಡಮೆಂಟಲ್ ಪಾಯಿಂಟ್ ನ ಮಿಸ್ ಮಾಡ್ತಾರೆ. ಲಕ್ಷ್ಮಿ ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತೀರಾ? ಬಿಕಾಸ್ ಐ ಥಿಂಕ್ ಇದು ತುಂಬಾ ಖಂಡಿತ ಬಿಕಾಸ್ ಆಲ್ ಯುವರ್ ಲೈಫ್ ಮಾಡಿದ್ದು ನೀವು ಪೂರ್ತಿ ಏನೋ ನಿಮ್ಮ ವರ್ಕಿಂಗ್ ಕರಿಯರ್ ಅಲ್ಲಿ ಹಸ್ಬೆಂಡ್ ವೈಫ್ ಸೇರಿ or the earning member of the family, they would have worked so hard to build an asset, saved every penny possible, and if it is not rightfully passed on to the next generation, it is a crime. ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಅಲ್ಲ, ನೀರಿಗೆ ಹೋಮ ಮಾಡುದು ಅಂತ ಹೇಳ್ತಾರಲ್ಲ, ಆ ತರ ಆಗೋಗುತ್ತೆ. ಅಂಡ್ ಯು ಹ್ಯಾವ್ ಟು ವಿಲ್ ಬರಿಬೇಕಾದ್ರೆ, ಇಟ್ ಈಸ್ ನಾಟ್ ಜಸ್ಟ್ ರೈಟಿಂಗ್ ಅ ವಿಲ್, ಯು ಶುಡ್ ಮೇಕ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಅವೇರ್ ಮಾಡಬೇಕು that there is a will, these are the assets that I have, God forbid something should happen to me, this is how you should get all the money. Exactly. Because if something happens to the earning member, already they will be under extreme pressure and stress. ಆ ಟೈಮಲ್ಲಿ ಇದೇ ಒಂದು ದೊಡ್ಡ ಫಿಗರಿಂಗ್ ಔಟ್ ಎಲ್ಲಿಂದ ದುಡ್ಡು ತರೋದು ಅನ್ನೋದೇ ಒಂದು ದೊಡ್ಡ ಇಶ್ಯೂ ಆಗಬಾರ್ದಲ್ಲ. ದಟ್ ಈಸ್ ದಿ ರಿಯಾಲಿಟಿ. ಐ ಆಮ್ ಸಾರಿ, ಬಟ್ ದಿಸ್ ಇಸ್ ದಿ ಬ್ರೂಟಲ್ ರಿಯಾಲಿಟಿ. ಸಿ ಮೋಸ್ಟ್ ಆಫ್ ದಿ ಫೈನಾನ್ಷಿಯಲ್ ಪ್ಲಾನರ್ಸ್ ಏನಾಗುತ್ತೆ, ನೀವು ಒಂದು ಕ್ಲೈಂಟ್ ಹತ್ರ ಈ ಟಾಪಿಕ್ ಮಾತಾಡುವಾಗ ಇಟ್ ಕ್ಯಾನ್ ಸೆನ್ಸಿಟಿವ್, ಇಟ್ಸ್ ವೆರಿ ಸೆನ್ಸಿಟಿವ್ ಟಾಪಿಕ್. ಕೆಲವರು ಏನ್ ಅನ್ಕೋತಾರೆ, ಡು ಯು ಥಿಂಕ್ ಐ ಆಮ್ ಗೋಯಿಂಗ್ ಟು ಡೈ ಸೂನ್ ಅಂತ, ದಿಲ್ ಟೇಕ್ ಇಟ್ ದಿ ಅದರ್ ವೇ. ಬಟ್ ಥ್ಯಾಂಕ್ಫುಲಿ ನಮ್ಮ ಕೇಸಲ್ಲಿ ಮೋಸ್ಟ್ ಆಫ್ ಅವರ್ ಕ್ಲೈಂಟ್ಸ್, ಮೋಸ್ಟ್ ಆಫ್ ದಿ ಪೀಪಲ್ ಹೂಮ್ ಯು ಸ್ಪೋಕನ್ ಅಬೌಟ್ ದಿಸ್ ಟಾಪಿಕ್ ಅಲ್ಲ, ರೈಟ್ ಸ್ಪಿರಿಟ್ ಅಲ್ಲಿ ತಗೊಂಡಿದ್ದಾರೆ. ದೇ ಅಂಡರ್ಸ್ಟುಡ್ ದಿ ಇಂಪಾರ್ಟೆನ್ಸ್. ಸೊ ಇದರಲ್ಲಿ ಫ್ಯೂ ಇಂಪಾರ್ಟೆಂಟ್ ಸ್ಟೆಪ್ಸ್, ಲೈಕ್ ಅಶ್ವಿನ್ ರೈಟ್ಲಿ ಮೆನ್ಷನ್ ಅಲ್ಲ, ಫಸ್ಟ್ ಸ್ಟೆಪ್ ಎಸ್ಟೇಟ್ ಕನ್ಸಾಲಿಡೇಷನ್ ಅಂತ ಹೇಳ್ತೀವಿ. ಎಸ್ಟೇಟ್ ಕನ್ಸಾಲಿಡೇಷನ್ ಅಂದ್ರೆ ಏನು? ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಏನೇನಿದೆಯೋ ಒಂದು ಲಿಸ್ಟ್ ಮಾಡಿ, ಸಿಂಪಲ್ ಆಗಿ ಎಕ್ಸೆಲ್ ಅಲ್ಲಿ ಮಾಡಿ. ಆ ಇನ್ವೆಸ್ಟ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ಇದ್ರೆ ಆ ಡಾಕ್ಯುಮೆಂಟ್ಸ್ ಎಲ್ಲಿ ಸಿಗತ್ತೆ ಅದನ್ನು ಮೆನ್ಷನ್ ಮಾಡಿ. ಈ ಎಂಟೈರ್ ಇನ್ಫಾರ್ಮೇಶನ್ ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಎಸ್ಟೇಟ್ ಕನ್ಸಾಲಿಡೇಷನ್. ಆಸ್ ಸಿಂಪಲ್ ಆಸ್ ದಟ್. ನೀವು ಒಂದು ಅರ್ಧ ದಿನ ಕೂತ್ಕೊಂಡ್ರೆ ಇದು ಮಾಡ್ಬೋದು. ಎಫ್ ಡಿಸ್ ಈ ಬ್ಯಾಂಕು, ಮ್ಯೂಚುವಲ್ ಫಂಡ್ಸ್ ಈ ಡಿಮ್ಯಾಟು, ಸ್ಟಾಕ್ ಇನ್ವೆಸ್ಟ್ಮೆಂಟ್ಸ್ ಇಷ್ಟು, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್ ಇಷ್ಟು, ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ಸ್ ಇಷ್ಟು, ರಿಯಲ್ ಎಸ್ಟೇಟ್ ಅಲ್ಲಿ ಫುಲ್ ಶೆಡ್ಯೂಲ್ ಅಂಡ್ ಸೇಲ್ ಡೀಡ್ ಎಲ್ಲಿ ಇದೆ, ಲಾಕರ್ ಅಲ್ಲಿ ಇದೆಯಾ, ಮನೇಲಿ ಇದೆಯಾ, ಕಂಪ್ಲೀಟ್ ಡೀಟೇಲ್ಸ್ ಕರೆಕ್ಟ್ ಎಲ್ಲ ಒಂದ್ ಕಡೆ ಹಾಕಿ ಶೇರ್ ಮಾಡೋದು. ಇನ್ಶೂರೆನ್ಸ್ ಆಲ್ಸೋ ದಿ ಪ್ರೈಮರಿ ಡಾಕ್ಯುಮೆಂಟ್ಸ್, ಒರಿಜಿನಲ್ ಪ್ಯಾನ್, ಒರಿಜಿನಲ್ ಆಧಾರ್. ಇವಾಗ ಒಬ್ರು ನಾಳೆ ಇಲ್ಲ ಅಂದ್ರೆ ಅವ್ರದ್ದು ಪ್ಯಾನ್ ಸರೆಂಡರ್ ಮಾಡಬೇಕು. ದಟ್ ಈಸ್ ಆಕ್ಚುಲ್ ಪ್ರಾಸೆಸ್ ಅಲ್ವಾ? ಸೊ ಪ್ಯಾನ್, ಆಧಾರ್, ಎವ್ರಿ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲಿ ಲೊಕೇಟ್ ಮಾಡೋದು, ದಿಸ್ ಇಸ್ ಫಸ್ಟ್. ಇದು ಆದ್ಮೇಲೆ ದೆನ್ ಪ್ರತಿ ಫ್ಯಾಮಿಲಿಗೆ ದೇ ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್. ಒಂದು, ದೇ ಕ್ಯಾನ್ ರೈಟ್ ದೇರ್ ಓನ್ ವಿಲ್. ಸೆಲ್ಫ್ ರಿಟರ್ನ್ ವಿಲ್ ಇಸ್ ವ್ಯಾಲಿಡ್ ಇಫ್ ದೇ ಹ್ಯಾವ್ ದಿ ಕೆಪಬಿಲಿಟಿ, ಮಾಡ್ಬೋದು. ಹ್ಯಾಂಡ್ ರಿಟರ್ನ್ ವಿಲ್ ಇಸ್ ವ್ಯಾಲಿಡ್, ಟೈಪ್ ಮಾಡಬೇಕು ಅಂತ ಏನಿಲ್ಲ. ಪ್ರೊಫೆಷನಲ್ ಹೆಲ್ಪ್ ತಗೋಬೇಕು ಅಂದ್ರೆ ಅಗೇನ್ 2 ವೆರೈಟೀಸ್ ಇದೆ.
ಆನ್ಲೈನ್ ವಿಲ್ಸ್ ಇದೆ ಇವತ್ತು. ಸೊ ಲಾಟ್ ಆಫ್ ಗುಡ್ ಪೋರ್ಟಲ್ಸ್. ಹೋಗಿ ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡಿದ್ರೆ ಆಟೋಮ್ಯಾಟಿಕ್ ವಿಲ್ ಬರುತ್ತೆ. ಬಟ್ ಪೀಪಲ್ ಹೂ ಫೀಲ್ ಇಲ್ಲ, ಐ ಥಿಂಕ್ ಐ ಡೂ ಇಟ್ ವಿತ್ ಅ ಪ್ರೊಫೆಷನಲ್ ಹೆಲ್ಪ್ ಆ್ಯಂಡ್ ಇನ್ ಪರ್ಸನ್, ಅವಾಗ ದ ರೈಟ್ ಪೀಪಲ್ ಆರ್ ಎಸ್ಟೇಟ್ ಪ್ಲಾನರ್ಸ್ ಆರ್ ಅಡ್ವೊಕೇಟ್ಸ್. ಸೊ ಗೆಟ್ ಅ ವಿಲ್ ಡ್ರಾಫ್ಟ್. ಅಂಡ್ ವೆನ್ ಯಾವಾಗ ರಿಜಿಸ್ಟರ್ಡ್ ಮಾಡಬೇಕು ಮಾಡಬಾರ್ದು ಅಂತ ಹೌ ಡು ಯು ಸಜೆಸ್ಟ್, ಐ ಮೀನ್ ಹೌ ಡು ಯು ಗೋ ಅಬೌಟ್ ಇಟ್? ಅಲ್ಲ, ಗುಡ್ ಪಾಯಿಂಟ್. ಸೊ registration of the will is recommendatory, not mandatory. So unregistered will also is valid. Yes, is also valid unless there is a complication in the exactly family tree. Registration is recommended. ಯಾವಾಗ ಹೇಳ್ತೀವಿ ಅಂದ್ರೆ, ಇವಾಗ ನಾನು ವಿಲ್ ಬರೀತಾ ಇದೀನಿ, ಇಟ್ಸ್ ನಾನು ಐ ಆಮ್ ಫೋರ್ಸಿಂಗ್ ಸಮ್ ಕಾನ್ಫ್ಲಿಕ್ಟ್ ವಿತ್ ಇನ್ ಮೈ ಕಿಡ್ಸ್, ಅವಾಗ ಬೆಟರ್ ಟು ಸೇಫ್ ಗಾರ್ಡ್ ದಟ್ ನಾನು ಐ ವಿಲ್ ರೈಟ್ ಅ ವಿಲ್. ವಿಲ್ ಅಲ್ಲಿ ಫ್ಯೂ important aspects, of course the advocates and estate planners are the right people ಗೈಡ್ ಮಾಡಕ್ಕೆ. ಬಟ್ ಎಷ್ಟು ಸ್ಪೆಸಿಫಿಕ್ ಆಗಿರ್ತೀವೋ ಅಷ್ಟು ಒಳ್ಳೇದು. ಅಂದ್ರೆ ಕೆಲವು ಕೇಸಸ್ ಅಲ್ಲಿ ಈ ಫೈಟ್ಸ್ ಏನಿದೆ ಅದು ಚಿಕ್ಕ ವಿಷಯದಿಂದ ಬರೋದು. ಇವಾಗ ಅವ್ರೇನ್ ಮಾಡಿರ್ತಾರೆ ವಿಲ್ ಅಲ್ಲಿ, ನನ್ನ ಹತ್ರ ಗೋಲ್ಡ್ ಆರ್ನಮೆಂಟ್ಸ್ ಇಷ್ಟು, ಇದು ಎಂಟೈರ್ ಗೋಲ್ಡ್ ಡಿವೈಡ್ ಬೈ 2 ಅಂತ. ಅಲ್ಲೇನ್ ಗೊತ್ತಾ, ಸೆಂಟಿಮೆಂಟಲ್ ವ್ಯಾಲ್ಯೂ, ಈ ಚೈನ್ ನಂಗೆ ಬೇಕು ಅಂತ ಜಗಳ ಬರುತ್ತೆ. ಸೊ ಬೆಟರ್ ಟು ಸ್ಪೆಸಿಫೈ ವಿಚ್ ಆರ್ನಮೆಂಟ್ ಫಾರ್ ಹೂಮ್. ಅದೇ ತರ ಒಂದು ರಿಯಲ್ ಎಸ್ಟೇಟ್ ಇರುತ್ತೆ, ಇಲ್ಲಿ ನನಗೆ ಬೇಕು, ಅದಕ್ಕೆ ವಿಲ್ ಅಲ್ಲಿ ಎಷ್ಟು ಕ್ಲಿಯರ್ ಇದ್ರೆ ಅಷ್ಟು ಒಳ್ಳೇದು. ಗ್ರೌಂಡ್ ಫ್ಲೋರ್ ಇವ್ರಿಗೆ, ಫಸ್ಟ್ ಫ್ಲೋರ್ ಇವ್ರಿಗೆ ಅಂತ ಬರುತ್ತೆ, ಇನ್ನೂ ಒಳ್ಳೇದು. ರೋಡ್ ಸೈಡ್ ಜಾಗ ನನಗೆ ಬೇಕು, ನಾರ್ತ್ ಈಸ್ಟ್ ನನಗೆ. ಸೊ ವಿಲ್ ಅಲ್ಲಿ ಡಿಮ್ಯಾಟ್ ಅಲ್ಲಿ ಈ ಸ್ಟಾಕ್ ನನಗೆ ಬೇಕು, ಈ ಸ್ಟಾಕ್. ಸೊ ಐ ಥಿಂಕ್ ಅಶ್ವಿನ್ ಒಬ್ರೆ ಆತರ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವೆಲ್ಲ ನಮ್ಗೆ ಇಷ್ಟು ದುಡ್ಡು ಬಂದ್ರೆ ಸಾಕು ಅಂತ ಯೋಚನೆ ಮಾಡ್ತಿರ್ತಾರೆ. ವಾಟ್ ವಿ ಟ್ರೈಂಗ್ ಟು ಸೇ ಇಸ್, ಎಷ್ಟು ಟೈಮ್ ತಗೊಂಡು ಡೀಟೇಲಿಂಗ್ ಆಗಿ ನಾವು ವಿಲ್ ಬರೀತೀವೋ ಅಷ್ಟು ಒಳ್ಳೆ. ಸಕ್ಕತ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಇನ್ಫಾರ್ಮೇಟಿವ್. ಇಲ್ಲಿ ಮತ್ತೆ ಇನ್ನೊಂದು ಏನಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಲಕ್ಷ್ಮಿ ಒಂದು ಮಾತು ಹೇಳಿದ್ರು, ದಟ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಸೈಜ್ ಆಫ್ ಯುವರ್ ಅಸೆಟ್. ಕೆಲವರು ಅದು ವಿಲ್ ಅಂದ್ರೆ ಬರೀ ಕೋಟ್ಯಾಧೀಶ್ವರ ತುಂಬಾ ಪ್ರಾಪರ್ಟೀಸ್ ಇರೋನು, ಎವ್ರಿ ಪೆನಿ ಇಸ್ ಇಂಪಾರ್ಟೆಂಟ್ ಅಲ್ಲ. ಬ್ಯಾಂಕಲ್ಲಿ 10,000 ರೂಪಾಯಿ, ಇಫ್ ಯು ವರ್ಲ್ಡ್ ಇಟ್ ಅಂಡ್ ಯು ವಾಂಟ್ ದಟ್ ಮನಿ ಟು ಗೋ ಟು ಯರ್ ನಿಮ್ಮ ಬೆನಿಫಿಷರೀಸ್ ಹೋಗ್ಬೇಕು ಅಂದ್ರೆ ವಿಲ್ ಬರೀರಿ ಅಂಡ್ ಬಿ ವೆರಿ ವೆರಿ ಸ್ಪೆಸಿಫಿಕ್. ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹಿಯರ್ ಇಸ್, ವಿಲ್ ಬರೆದ್ರೆ ಇಟ್ ವಿಲ್ ಓವರ್ ರೈಡ್ ಆಲ್ ನಾಮಿನೇಷನ್ಸ್. ಸೊ ನೀವು ನಾಮಿನೇಷನ್ ಬೈ ಚಾನ್ಸ್ ಎಲ್ಲೋ ಮಿಸ್ ಮಾಡಿದ್ರು ವಿಲ್ ಅಲ್ಲಿ ಕವರ್ ಆಗಿರುತ್ತೆ. ಯಾಕೆಂದ್ರೆ ಇವ್ರು ಹೇಳೋದು ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಾವು ನಾಮಿನೇಷನ್ ಯಾವಾಗ್ಲೂ ಇನ್ವೆಸ್ಟ್ ಶುರು ಮಾಡಿರ್ತೀವಿ, ಅವಾಗ ನಾಮಿನೇಷನ್ ಏನೋ ಒಂದು ಯೋಚನೆ ಮಾಡ್ಕೊಂಡು ಕಾಟಾಚಾರ ಕೊಟ್ಟಿರ್ತೀವಿ, ಅದನ್ನ ತುಂಬಾ ಥಿಂಕ್ ಮಾಡ್ಕೊಂಡು ಅಕೌಂಟ್ ಓಪನಿಂಗ್ ಟೈಮ್ ಅಲ್ಲಿ ಹೌದು ಹೌದು ಕೊಡ್ಬೇಕು ಒಂದ್ ಹೆಸರು ಅಂತ ಕೊಟ್ಟಿರ್ತೀವಿ. ಬಟ್ ವಿಲ್ ಬರಿಬೇಕಂದ್ರೆ ಐ ಥಿಂಕ್ ಎಲ್ಲ ಯೋಚನೆ ಮಾಡಿ ಕೊಡ್ತಾರೆ. ಅಂಡ್ ಅವಾಗಿಂದ ಲಾಸ್ಟ್ 10 years ಇವಾಗ ತುಂಬಾ ಫ್ಯಾಮಿಲಿ ಸಿಚುಯೇಷನ್ಸ್ ಚೇಂಜ್ ಆಗಿರಬಹುದು, ಕಿಡ್ಸ್ ವುಡ್ ಹ್ಯಾವ್ ಗ್ರೋನ್ ಅಪ್, ಸೋ ಮೆನಿ ಥಿಂಗ್ಸ್ ವುಡ್ ಹ್ಯಾವ್ ಹ್ಯಾಪೆಂಡ್ ಅಲ್ಲ. ಈ ಪಾಯಿಂಟ್ ಕೋವಿಡ್ ಆದ್ಮೇಲೆ ಇದು ವೆರಿ ಎಸೆನ್ಷಿಯಲ್ ಅಂತ ಅನ್ಕೋತೀನಿ. ಬಿಕಾಸ್ ಯಾವಾಗ ಯಾರಿಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್, ಜಸ್ಟ್ ಲೈಕ್ ಟರ್ಮ್ ಇನ್ಸೂರೆನ್ಸ್ ತರ ಇದು ಒಂದು ಅಲ್ವಾ. ಟರ್ಮ್ ಇನ್ಸೂರೆನ್ಸ್ ಕೂಡ ಅವತ್ತೊಂದು ಪಾಯಿಂಟ್ ಮಾತಾಡಿದ್ವಿ, ಇವಾಗ ಫೈನಾನ್ಷಿಯಲ್ ಪ್ಲಾನ್ ಅಂತ ಮಾಡ್ಬೇಕಾದ್ರೆ, let's say there is only one earning member in the family, would you also recommend that the spouse is a part of the financial plan? Any day ಇಬ್ರು ಹಸ್ಬೆಂಡ್ ವೈಫ್ ಶುಡ್ ನೋ ಎವ್ರಿಥಿಂಗ್. ಅಂದ್ರೆ ನೀವು ಇದನ್ನ ಒಂದು ಡಾಕ್ಯುಮೆಂಟ್ರಿ ಕ್ರಿಯೇಟ್ ಮಾಡ್ಬಿಟ್ಟು ಅವ್ರಿಗೆ ನಾನು ಇಲ್ಲ ಅಂದ್ರೆ ಸಿಗೋ ತರ ಮಾಡ್ಬೇಕು, ಆ ತರ ಪ್ಲಾನ್ ಮಾಡ್ಕೋಬೇಕು, ಅಥವಾ ಓಪನ್ ಆಗಿ ಎಲ್ಲ ಹೇಳ್ಬೇಕು? ಅಂದ್ರೆ ಕೆಲವ್ರಿಗೆ ಏನ್ ಅನ್ಸುತ್ತೆ, ನಂಗೆ ಓಪನ್ ಆಗಿ ಹೇಳ್ಬೇಕು ಅಂತ ಇರಲ್ಲ, ಇದೇನಾದ್ರೂ ಪ್ರಾಬ್ಲಮ್ ಏನಾದ್ರು ಕ್ರಿಯೇಟ್ ಮಾಡುತ್ತಾ, ಆ ತರ ಏನಾದ್ರು? ಸಿ ಅಗೇನ್ ಅದು ಇಂಡಿವಿಜುವಲ್ ಸಿಚುವೇಶನ್ ಬೇಸಿಸ್ ಮೇಲೆ, ಬಟ್ ಆನ್ ದಿ ಓವರ್ ಆಲ್ ಆನ್ ದಿ ಔಟ್ಸೈಡ್ ಫ್ಯಾಮಿಲಿಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತಿರುತ್ತೋ ಅಷ್ಟು ಡೇ ಟು ಡೇ ಎಕ್ಸ್ಪೆನ್ಸಸ್ ಅದು ಸೆಕೆಂಡ್ರಿ. ಬಟ್ ಓವರ್ ಆಲ್ ನಮ್ಮ ಅಸೆಟ್ಸ್ ಇಲ್ಲಿದೆ, ಇಫ್ ಸಮಥಿಂಗ್ ಹ್ಯಾಪನ್ಸ್ ಟು ಮೀ ಡಾಕ್ಯುಮೆಂಟ್ಸ್ ನ ಇಲ್ಲಿ ಲೊಕೇಟ್ ಮಾಡಬೇಕು, ದಿಸ್ ಈಸ್ ಹೌ ಯು ಲಿಕ್ವಿಡೇಟ್, ದಿಸ್ ಈಸ್ ಹೌ ಯು ಗೆಟ್ ದಿ ಮನಿ ಅನ್ನೋದು ಇಸ್ ವೆರಿ ಆನ್ ದಿ ಮ್ಯಾಕ್ರೋ ಲೆವೆಲ್ ಅಲ್ಲಿ ಗೊತ್ತಿರೋದು ಅನುಕೂಲ ಯಾವತ್ತು. ಮಿಥುನ್ ಪಾಯಿಂಟ್ ಇಸ್ ಆಲ್ಸೋ ವ್ಯಾಲಿಡ್. ಏನಾಗುತ್ತೆ, ಕೆಲವು ಸಿಚುವೇಶನ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡೋದು ಕಂಫರ್ಟ್ ಕಮ್ಮಿ ಇರುತ್ತೆ. ಅವಾಗ ಏನಾಗುತ್ತೆ ಮಿಥುನ್, ದಿ ರೈಟ್ ವೇ ಇಸ್, ಲೆಟ್ಸ್ ಸೇ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಕ್ ಆಗ್ತಿಲ್ಲ ಅಂದ್ರೆ ವಿಲ್ ಅಲ್ಲಿ ಒಂದು ಟ್ರಸ್ಟಿ ಎಕ್ಸಿಕ್ಯೂಟರ್ ಅಂತ ಮೆನ್ಷನ್ ಮಾಡ್ತೀವಿ. ಎಕ್ಸಿಕ್ಯೂಟರ್ ಅಂದ್ರೆ, ಎಕ್ಸಿಕ್ಯೂಟರ್ ಇಸ್ ದಿ ಪರ್ಸನ್ ಹೂಮ್ ಐ ಟ್ರಸ್ಟ್ ದಿ ಮೋಸ್ಟ್ ವೆನ್ ಐ ಆಮ್ ರೈಟಿಂಗ್ ದಿ ವಿಲ್. ಅಟ್ಲೀಸ್ಟ್ ಎಕ್ಸಿಕ್ಯೂಟರ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಿರಬೇಕು. ದಟ್ ಕ್ಯಾನ್ ಬಿ ಎ ಮೆಂಬರ್ ಔಟ್ಸೈಡ್ ಆಫ್ ದಿ ಫ್ಯಾಮಿಲಿ. ಔಟ್ಸೈಡ್ ಆಫ್ ದ ಫ್ಯಾಮಿಲಿ, ಇಟ್ ಕುಡ್ ಬಿ ಡಾಕ್ಟರ್, ಇಟ್ ಕುಡ್ ಬಿ ಫ್ಯಾಮಿಲಿ ಡಾಕ್ಟರ್, ಇಟ್ ಕುಡ್ ಬಿ ಫೈನಾನ್ಷಿಯಲ್ ಪ್ಲಾನರ್, ಎನಿಬಡಿ, ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಯಾರು ಬೇಕಾದ್ರೂ ಇರ್ಬೋದು. ಲಕ್ಷ್ಮಿನೇ ಮಾಡ್ಬೇಡ.
it comes with a lot of responsibility without any benefit. We don't want to give any benefit. ಕ್ಲೈಂಟ್ ಬೆನಿಫಿಟ್. So ಇದು ಎಂಟೈರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಕಂಪ್ಲೀಟ್ ಮಾಡುತ್ತೆ. ಸೊ ಗೋಲ್ಸ್, ರಿಸ್ಕ್ ಮ್ಯಾನೇಜ್ಮೆಂಟ್, ಇನ್ವೆಸ್ಟ್ಮೆಂಟ್ಸ್, ಟ್ಯಾಕ್ಸ್, ಎಸ್ಟೇಟ್ ಪ್ಲಾನಿಂಗ್ ಅಲ್ಲಿ ವಿಲ್ ಬರುತ್ತೆ. ಈ ಎಂಟೈರ್ ಥಿಂಗ್ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಸೈಕಲ್ ನ ಕಂಪ್ಲೀಟ್ ಮಾಡುತ್ತೆ. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರಿ ಲಕ್ಷ್ಮಿ, ಖುಷಿ ಆಯ್ತು ಆಕ್ಚುಲಿ. ಇವಾಗ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ, ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲದೂ ಸೇರಿ ಅಂತ. ಇವಾಗ ಜಸ್ಟ್ ಲೈಕ್ ಅಂದ್ರೆ ಒಂದ್ 2-3 ಕೆಟಗರಿ ತರ ಯೋಚನೆ ಮಾಡಿ, ಅಂದ್ರೆ ಕ್ವಿಕ್ ಆಗಿ ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ ಅಲ್ಲಿ ಏನಾದ್ರು ಶೇರ್ ಮಾಡ್ಬೋದು ನೀವು. ಅಂದ್ರೆ ಇವಾಗ ಒಬ್ಬ ಅರ್ನಿಂಗ್ ಶುರು ಮಾಡ್ತಾ ಇದ್ದಾನೆ, ಹೀಸ್ ಅಟ್ 25 years ಅನ್ಕೊಳ್ಳಿ. ಮೇ ಬಿ ಸಮ್ ಪರ್ಸನ್ ಇಸ್ ಅಟ್ 35 years, ಅವನಿಗೆ ರೆಸ್ಪಾನ್ಸಿಬಿಲಿಟಿ ಇನ್ ಫ್ಯೂ ಇಯರ್ಸ್ ಅಲ್ಲಿ ಶುರು ಆಗ್ಬೋದು. ಮೇ ಬಿ ಇನ್ನೊಬ್ರು ಒಂದು 50 years ಅಲ್ಲಿ ಇರ್ಬೋದು. ಸೊ ಈಗ 3 ಕೆಟಗರಿ ಇದಾರೆ, ಅವ್ರಿಗೆ ಯಾವ ತರ ಸಜೆಸ್ಟ್, ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಷ್ಟು ರಿಸ್ಕ್ ತಗೊಂಡು ಈ ರಿವಾರ್ಡ್ಗೆ ನೀವು ಹೋಗ್ಬೋದು, ಇಷ್ಟು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದಿದ್ರೆ ನೀವೇನ್ ಸಜೆಸ್ಟ್ ಮಾಡ್ತೀರಾ? ಇದರಲ್ಲಿ ಜನರಲೈಸ್ ಮಾಡೋದು ಕಷ್ಟ, ಬಟ್ ಸ್ಟಿಲ್ ಇದನ್ನ ಒಂದು 2 ಪಾರ್ಟ್ ಆಗಿ ಆನ್ಸರ್ ಮಾಡ್ತೀನಿ. ಒನ್ ಕ್ಯಾಟಗರಿ ಆಫ್ ಇನ್ವೆಸ್ಟರ್ಸ್ ಅವ್ರೇನ್ ಮಾಡ್ತಾರೆ, ಲೆಟ್ಸ್ ಕೀಪ್ ಇಟ್ ವೆರಿ ಸಿಂಪಲ್. ಲೆಟ್ ದಿ ಫಂಡ್ ಮ್ಯಾನೇಜರ್ ಟೇಕ್ ಆಲ್ ದಿ ಲೋಡ್, ಟೇಕ್ ಆಲ್ ದಿ ಪ್ರೆಷರ್, ಟೇಕ್ ಆಲ್ ದಿ ಹೆಡೇಕ್. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವೇ ನೋಡಿದೀರಾ, ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಇವತ್ತು ಎಕ್ಸ್ಪರ್ಟ್ಸ್ ಇರ್ಬೋದು, ಅವ್ರ ಎಂಟೈರ್ ಪೋರ್ಟ್ಫೋಲಿಯೋ ಆಸ್ ಹೈ ಆಸ್ 100% ಆಫ್ ದಿ ಪೋರ್ಟ್ಫೋಲಿಯೋ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾತ್ರ ಇದೆ. ಇದು ಒಂದು ಸ್ಟೈಲ್ ಆಫ್ ಥಿಂಕಿಂಗ್. ದಿ ಅದರ್ ಸ್ಟೈಲ್ ಆಫ್ ಥಿಂಕಿಂಗ್ ಇಸ್ ಡೈವರ್ಸಿಫಿಕೇಶನ್. ಮ್ಯೂಚುವಲ್ ಫಂಡ್ಸು ಇರಬೇಕು, ಫಿಕ್ಸ್ಡ್ ಇನ್ಕಮ್ ಇರಬೇಕು, PMS ಇರಬೇಕು, ಆಲ್ಟರ್ನೇಟ್ಸ್ ಇರಬೇಕು, ಎಲ್ಲ ತರ ಇನ್ವೆಸ್ಟ್ಮೆಂಟ್ಸ್ ಇರಬೇಕು. ಬೋತ್ ಆರ್ ರೈಟ್, ದಿಸ್ ನಥಿಂಗ್ ರಾಂಗ್ ಹಿಯರ್, ಬೋತ್ ಆರ್ ರೈಟ್. ಇದರಲ್ಲಿ ಇಟ್ಸ್ ಟು ಡೂ ವಿತ್ ಪರ್ಸನಲ್ ಪ್ರಿಫರೆನ್ಸ್, ವೆದರ್ ಯು ವಾಂಟ್ ಬುಫೆ ಆರ್ ಯು ವಾಂಟ್ ಅಲಾ ಕಾರ್ಟೆ. ಕರೆಕ್ಟ್ ಅಲ್ಲ? ಸೊ ನಮ್ಮ ಈ ಸಣ್ಣ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವೊಂದು ಫಾರ್ಮುಲಾ ಡಿಸೈನ್ ಮಾಡಿದೀವಿ, ವಿಚ್ ವಿ ಟ್ರೈ ಅಂಡ್ ಎಜುಕೇಟ್ ಆಲ್ ಅವರ್ ಕ್ಲೈಂಟ್ಸ್ ಅಂಡ್ ಪೀಪಲ್ ಹೂಮ್ ವಿ ನೋ. ಸೊ ಇದು ಪ್ರಾಕ್ಟಿಕಲ್ ಆಗಿ ಸುಮಾರು ಜನಕ್ಕೆ ವರ್ಕ್ ಆಗಿದೆ. ಫಸ್ಟ್ 1 crore ಅಸೆಟ್, ಫೈನಾನ್ಷಿಯಲ್ ಅಸೆಟ್ ಇನ್ಕ್ಲೂಡಿಂಗ್ ರಿಯಲ್ ಎಸ್ಟೇಟ್. ಇಲ್ಲ ಓನ್ಲಿ ರಿಯಲ್ ಎಸ್ಟೇಟ್ ಇನ್ನೊಂದು ದಿವಸ ಮಾತಾಡೋಣ, ಅದು ದೊಡ್ಡ ಡಿಸ್ಕಷನ್. ಬಟ್ ಫೈನಾನ್ಷಿಯಲ್ ಅಸೆಟ್ ಬಿಲ್ಡ್ ಮಾಡೋವರೆಗೂ ಸ್ಟ್ರಿಕ್ಟ್ಲಿ ಮ್ಯೂಚುವಲ್ ಫಂಡ್ಸ್. ಆ 1 ಕೋಟಿ ಮ್ಯಾಜಿಕ್ ನಂಬರ್ ರೀಚ್ ಆದ್ಮೇಲೆ, ಸಿ ದಿ ಫಸ್ಟ್ ಕ್ರೋ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಇವನ್ ಚಾರ್ಲಿ ಮಂಗರ್ ಹೇಳ್ದಂಗೆ, ಫಸ್ಟ್ ಮಿಲಿಯನ್ ಇಸ್ ದ ಫಸ್ಟ್ ಕ್ರೋ is it will test our patience. We need to be very disciplined, highly disciplined. But a first 1 crore ಬಂದಾದ್ಮೇಲೆ we call it the 25% rule. 25% of your assets can go to stocks. ಅವಾಗ ಏನಾಗುತ್ತೆ, when you're getting into equity, you're going with a sizable amount of 25 lakhs. ಒಂದು ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಇರುತ್ತೆ for you to take risk. ಕರೆಕ್ಟ್? ಸೊ ಈ 75% ಮ್ಯೂಚುವಲ್ ಫಂಡ್ಸ್, 25% ಸ್ಟಾಕ್ಸ್. ಈ 75-25 ನ ಅಪ್ ಟು 2 crore ವರೆಗೂ ಕಂಟಿನ್ಯೂ ಮಾಡಬೇಕು. ಸೊ 2 crores ಬಂದಾದ್ಮೇಲೆ ಸೇಮ್ 25% ಕಾರ್ವ್ ಔಟ್ ಮಾಡಿ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಯಲ್ಲಿ ಇನ್ವೆಸ್ಟ್ ಮಾಡಬೇಕು. ಬಿಕಾಸ್ PMS SEBI ಪ್ರಕಾರ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಸ್ 50 lakh. ಸೊ ಅವಾಗ ನಿಮ್ಮ ಪೋರ್ಟ್ಫೋಲಿಯೋ ನೋಡಿದಾಗ 1 crore ಮ್ಯೂಚುವಲ್ ಫಂಡ್, 50 lakh ಸ್ಟಾಕ್ಸ್, 50 lakh PMS ಇರುತ್ತೆ. ಸೊ ಈ 50-25-25 has to be continued till 4 crores. 4 crores ಬಂದಾದ್ಮೇಲೆ 25% AIF ಹೋಗುತ್ತೆ. SEBI ಪ್ರಕಾರ AIF ಗೆ 1 crore. ಬಟ್ ಇಲ್ಲಿ ಒಂದು ಕ್ವೆಶ್ಚನ್ ಲಕ್ಷ್ಮಿ, ಸಿ ಬೈ ದ ಟೈಮ್ ಎನಿ ನಾರ್ಮಲ್ ಪರ್ಸನ್ ಅಸೆಟ್ ನ ಬಿಲ್ಡ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಏಜ್ ಕೂಡ ಹೈಯರ್ ಆಗ್ತಾ ಹೋಗುತ್ತೆ. ರೈಟ್. ಒನ್ ರೂಲ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಏನ್ ಹೇಳುತ್ತೆ, ನಿಮ್ಮ ಏಜ್ ಆಸ್ ಯು ಮೂವ್ ಹೈಯರ್, ನಿಮ್ಮ ಏಜ್ ಆಸ್ ಯು ಗೆಟ್ ಓಲ್ಡರ್, ನಿಮ್ಮ ಎಕ್ವಿಟಿ ಎಕ್ಸ್ಪೋಜರ್ ಕಮ್ಮಿ ಆಗ್ತಾ ಹೋಗ್ಬೇಕು, ಡೆಟ್ ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಹೋಗ್ಬೇಕು ಅಂತ. isn't it contradicting, ನಾವು ವೈಲೇಟ್ ಮಾಡ್ದಂಗ ಆಗಲ್ವಾ ರೂಲ್ ನ? ಡೆಫಿನೆಟ್ಲಿ ನಾಟ್. ಏನಕ್ಕಂದ್ರೆ ಇವಾಗ ಈ ಎಂಟೈರ್ ಅಸೆಟ್ ಕ್ಲಾಸಸ್ ಅಲ್ಲಿ ಓನ್ಲಿ ಸ್ಟಾಕ್ಸ್ ಇಸ್ ಪ್ಯೂರ್ ಇಕ್ವಿಟಿ. ಹೌದು. ಮ್ಯೂಚುವಲ್ ಫಂಡ್ ಆಗಿರ್ಬೋದು, PMS ಆಗಿರ್ಬೋದು, AIF ಆಗಿರ್ಬೋದು, ಡೆಟ್ ಆಪ್ಷನ್ಸ್ ಇದೆ. ಓ, PMS ಅಲ್ಲಿ ನೀನು ಬರೀ ಇಕ್ವಿಟಿ ಅಂತ ಹೇಳಿಲ್ಲ. ಓಕೆ ಓಕೆ ಓಕೆ. ಸೊ ಇಟ್ಸ್ ಬೇಸ್ಡ್ ಆನ್ ಯುವರ್ ಏಜ್. ಇವಾಗ ನೀವು ಹೇಳಿದ್ರ 25 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು, ಡಿಪೆಂಡ್ ಆನ್ ಏಜ್ ಆ ಕಾಲ್ ತಗೋಬೇಕು. ಬಟ್ ದಿ ಫಾರ್ಮುಲಾ ಇಸ್ ದ ಸೇಮ್ ಫಾರ್ ಎವ್ರಿವನ್. ಕರೆಕ್ಟ್. ಸೊ 4 crores ವರೆಗೂ ಕಂಟಿನ್ಯೂ ಮಾಡಿ 25% goes to AIF. ಇವಾಗ ವೆನ್ ಯು ಲುಕ್ ಬ್ಯಾಕ್ ಯುವರ್ ಪೋರ್ಟ್ಫೋಲಿಯೋ, 1 crore ಮ್ಯೂಚುವಲ್ ಫಂಡ್ಸ್, 1 crore ಸ್ಟಾಕ್ಸ್, 1 crore PMS, 1 crore AIF ಇರುತ್ತೆ. ಈಕ್ವಲ್ ಅಲೋಕೇಶನ್ ಇರುತ್ತೆ. ಅದನ್ನ ಹಂಗೆ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸ್ ಮಾಡಿ ಕಂಟಿನ್ಯೂ ಮಾಡ್ತಾ ಹೋಗಿ ಅಂಟಿಲ್ 1 year ಬಿಫೋರ್ ರಿಟೈರ್ಮೆಂಟ್.
So 1 year before retirement is when, or 18 months before retirement, that's a call which the individual can take. ಅವಾಗ ಅಶ್ವಿನ್ ಹೇಳ್ದಂಗೆ reduce equity, slightly increase hybrid and debt. So and plan in such a way that inflation adjusted monthly income or quarterly income ಬರಬೇಕು. That is the end result of everything. So just to repeat, up to 1 crore mutual funds, then 25% stocks, up to 2 crores only stocks and mutual funds. 2 crores ಅಲ್ಲಿ PMS ಆಡ್ ಆಗುತ್ತೆ. up to 4 crores ಇದು 3 ಮಾತ್ರ. 4 crores ಬಂದಾದ್ಮೇಲೆ ಮಾತ್ರ AIF. ಅವಾಗ ಏನಾಗುತ್ತೆ, ಈಕ್ವಲ್ ಅಲೋಕೇಶನ್ ಬಿಟ್ವೀನ್ 4 asset classes. ಫಿಕ್ಸ್ಡ್ ಇನ್ಕಮ್ ಮೇಬಿ 12 to 18 months ಬಿಫೋರ್ ರಿಟೈರ್ಮೆಂಟ್ ಬಿಲ್ಡ್ ಮಾಡಿದ್ರೆ ಸಾಕು, ಮೋರ್ ದೆನ್ ಎನಫ್. ಸಖತ್ ಒಳ್ಳೆ ಇನ್ಫಾರ್ಮೇಶನ್. ಇನ್ನೊಂದು ನಂಗೆ ಒಂದು ಕ್ವಶನ್, ಇವಾಗ ಅಶ್ವಿನ್ ಕೇಳಿದ್ದಕ್ಕೆ, ಈಗ 1 crore ಬಿಲ್ಡ್ ಮಾಡಬೇಕು. ಇವಾಗ ಜಸ್ಟ್ ಲೆಟ್ ಈ ಕ್ವಶನ್ ನಾವು ಯಾರೋ ಇವಾಗ ವರ್ಕ್ ಮಾಡಕ್ ಶುರು ಮಾಡಿದಾರೆ, ಅವ್ರಿಗೆ ಈಗ ದುಡ್ಡು ಬರ್ತಾ ಇದೆ ಅನ್ಕೊಳ್ಳಿ. 1 crore ಬಿಲ್ಡ್ ಮಾಡ್ಬೇಕು ಅವರು ಅಂದ್ರೆ, ಅವರು ಇವಾಗ ಡೂ ಇಟ್ ಯುವರ್ ಸೆಲ್ಫ್ ಇನ್ವೆಸ್ಟರ್ ಇರ್ಬೋದು, ಅವ್ರನ್ನ ಸೈಡ್ ಇಟ್ಬಿಡೋಣ ಸದ್ಯಕ್ಕೆ, ಅವ್ರನ್ನ ಇನ್ಕ್ಲೂಡ್ ಮಾಡೋಣ. ಓಕೆ, ಅವ್ರನ್ನ ಇನ್ಕ್ಲೂಡ್ ಮಾಡೋಣ. ಅಂದ್ರೆ ಹೂ ಆರ್ ಲುಕಿಂಗ್ ಫಾರ್ ಸಜೆಷನ್ಸ್. ಇವಾಗ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಎಷ್ಟು ಮಾಡಬೇಕು, ಎಷ್ಟು ಪರ್ ಮಂತ್ ಇನ್ವೆಸ್ಟ್ ಮಾಡ್ಕೊಂಡ್ರೆ ನನಗೆ ಒಂದು 1 crore ಕ್ಯಾಪಿಟಲ್ ಬಿಲ್ಡ್ ಆಗುತ್ತೆ ಅಂತ. ಈಗ ಅವ್ರಿಗೆ 1 ಲಕ್ಷ ಸಂಬಳ ಬರ್ತಿದ್ವು ಅಥವಾ 50,000 ಬರ್ತಿದ್ವು. ಸೊ ಪರ್ಸೆಂಟೇಜ್ ವೈಸ್ ತಗೊಳ್ಳೋಣ, ಇಷ್ಟು 100% ಬರ್ತಿದೆ, 100% ಇಸ್ ದೇರ್ ಸ್ಯಾಲರಿ ಅಂದ್ರೆ ಎಷ್ಟನ್ನ ಎಲ್ಲಿಗೆ ಅಲೋಕೇಟ್ ಮಾಡ್ಕೊಂಡು ಹೋದ್ರೆ ನಂಗೆ 1 crore ರೀಚ್ ಆಗುತ್ತೆ. ಅದನ್ನ ಯಾವ ತರ ರೀಸೆಂಟ್ ಆಗಿ ನಮ್ಮ TOT ಚಾನೆಲ್ ಅಲ್ಲಿ ಶಾರ್ಟ್ಸ್ ನ ರಿಲೀಸ್ ಮಾಡಿದ್ದು. ಕರೆಕ್ಟ್. ಪರ್ ಮಂತ್ ಇಸ್ ಸೇವ್ ಡು ಯು ವಾಂಟ್ ಟು ಮೇಕ್ 1 crore? What was the calculation? 15,000 per month. Yeah, for 15 years. For 15 years at a compounded annual growth rate of 15%. 15 rule ಅಂತ. If you are able to, ನೀವು ಪ್ರತಿ ತಿಂಗಳು 15,000 15 ವರ್ಷಕ್ಕೆ at a growth rate of 15% per annum ಮಾಡ್ತಾ ಹೋದ್ರೆ ನಿಮ್ಮ 1 crore target is what you will achieve at the end of 15 years. Am I correct? Yeah, but that's a formula. But ನನ್ನ ಕ್ವೆಶ್ಚನ್ ಅಂದ್ರೆ ಹೇಗಿತ್ತಂದ್ರೆ, ಇವಾಗ ಎಲ್ಲರಿಗೂ 15,000 ಮಾಡಕ್ ಆಗ್ದಲೆ, 1 ಕೋಟಿನೇ ಟಾರ್ಗೆಟ್ ಆಗ್ದಲೇನೋ ಇರ್ಬೋದು, ಅವ್ರಿಗೆ 50 ಲಕ್ಷ ಇರ್ಬೋದು, 60 ಲಕ್ಷ ಇರ್ಬೋದು. ಸೊ ಅಂದ್ರೆ ಇವಾಗ ಒಂದು 30,000 ಸಂಬಳ ಬರ್ತಾ ಇರುತ್ತೆ, 40,000, 50,000 ಎಲ್ಲ ತರದ ಆಡಿಯನ್ಸ್ ಇಟ್ಕೊಂಡು, ಅಂದ್ರೆ ಅವ್ರ ಅಷ್ಟು ಸಂಬಳದಲ್ಲಿ ಎಷ್ಟು ಪರ್ಸೆಂಟೇಜ್ ಅವರು ಇನ್ವೆಸ್ಟ್ ಮಾಡ್ಲೇಬೇಕು. ಅಂದ್ರೆ ಇವಾಗ ತುಂಬಾ ಜನ ಕೆರಿಯರ್ ಶುರು ಮಾಡ್ತಾ ಇರ್ತಾರೆ, ಅವಾಗ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಫಸ್ಟ್ ಟೈಮ್ ಫ್ರೀಡಮ್ ಸಿಕ್ಕಿದೆ, ಅದನ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡೋಣ ಆಫ್ಟರ್ ಲಾಗ್, ಅದೆಲ್ಲ ಬಂದೇ ಬರುತ್ತೆ. ವಿಚ್ ಇಸ್ ಜನ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ವಾರನ್ ಬಫೆಟ್ 11 ವರ್ಷಕ್ಕೆ ಶುರು ಮಾಡಿದ್ರು ಇನ್ವೆಸ್ಟ್ಮೆಂಟ್. ಅವ್ರು ಅವಾಗ ಹೆಂಗೆ ಯೋಚನೆ ಮಾಡ್ತಿದ್ರು ಅಂದ್ರೆ, 100 rupees ಅಲ್ಲಿ ಏನೋ $100 ನಾನು ಏನಾದ್ರು ಸ್ಪೆಂಡ್ ಮಾಡ್ತಾ ಇದೀನಿ ಅಂದ್ರೆ, ಅಯ್ಯೋ ನಾನು ಇದು ಮುಂದೆ 1 million ನಾನು ಕಳ್ಕೊತಾ ಇದೀನಿ ಇಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ರಂತೆ. ಸೊ ದಟ್ ಈಸ್ ಹಿಸ್ ವೇ ಆಫ್ ಥಿಂಕಿಂಗ್. ಒಂದು ಇನ್ನೊಂದು ನಾನು ಹೇಳ ಮಿಥುನ್, ಆನ್ ಅ ವೆರಿ ಪ್ರಾಕ್ಟಿಕಲ್ ನೋಟ್ ಹೇಳ್ಬೇಕು ಅಂದ್ರೆ, ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್. we are entitled to enjoyment, we are entitled to spending. It's okay. See that ನಾ ಹೇಳೋದು, ಟೂ ಎಕ್ಸ್ಟ್ರೀಮ್ಸ್ ತಗೊಂಡ್ ಹೋಗೋದು ತಪ್ಪು. somewhere you have to balance out. ಅಂದ್ರೆ ನಾನೊಬ್ಬ ಫಸ್ಟ್ ಈಗ ಇರೆಸ್ಪೆಕ್ಟಿವ್ ಆಫ್ ದಿ ಸ್ಯಾಲರಿ, ನಾನು ಒಂದು ಪರ್ಟಿಕ್ಯುಲರ್ ಅಮೌಂಟ್, ನೀವು ಹೇಳ್ದಂಗೆ 30,000ನೇ ಪರ್ ಮಂತ್ ಡ್ರಾ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ನನ್ನ ಫಸ್ಟ್ ಟಾರ್ಗೆಟ್ ಏನಂದ್ರೆ, ಅಡ್ವೈಸ್ ಏನಂದ್ರೆ, 500, 1,000, 5,000, 10,000 ನಿಮ್ ಸೇವಿಂಗ್ ಕೆಪಾಸಿಟಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಿಮಗೆ ಕಮಿಟ್ಮೆಂಟ್ಸ್ ಕೂಡ ಇರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಅಥವಾ ನಿಮ್ಗೆ ಲೋನ್ಸ್ ಇರ್ಬೋದು, ಎಜುಕೇಶನ್ ಲೋನ್ ಇರ್ಬೋದು, ನಮಗೆ ಗೊತ್ತಿಲ್ಲ. ಸೊ ಲಕ್ಷ್ಮಿ ಹೇಳ್ದಂಗೆ ಜನರಲ್ ಮಾಡಕ್ಕಲ್ಲ, ಬಟ್ ಅಟ್ ಲೀಸ್ಟ್ ದ ಫಸ್ಟ್ ಸ್ಟೆಪ್ ದಟ್ ಐ ವಿಲ್ ಡೂ ಇಸ್ ಸ್ಟಾರ್ಟ್ ಸೇವಿಂಗ್. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬೆಸ್ಟ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂಡ್ ಸ್ಟಾರ್ಟ್ ಸೇವಿಂಗ್. ಮ್ಯೂಚುವಲ್ ಫಂಡ್ ಅಲ್ಲಿ ಒಳ್ಳೇದೇನಪ್ಪಾ ಅಂದ್ರೆ 500 ಅಥವಾ 1,000 ರೂಪಾಯಿ SIP ಮಾಡ್ಬೋದು. ಅದಾದ್ಮೇಲೆ ಏನ್ ಹೇಳ್ತಾರೆ, ಸ್ಟೆಪ್ ಅಪ್ SIP ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನಾವೆಲ್ಲ ಹಂಗೆ ಶುರು ಮಾಡಿದ್ವಿ ಇನ್ 2012 or 13 when we did not have great income. I was like, ಲಕ್ಷ್ಮಿ ನಮ್ದೊಂದು ಸ್ವಲ್ಪ ಇದು ಇನ್ಕಮ್ ಬರಕ್ ಶುರು ಆದ್ಮೇಲೆ ನಾವು ಲೆಟ್ ಅಸ್ ಸ್ಟಾರ್ಟ್ ಸೇವಿಂಗ್ ಅಂತಾನೆ ಹೇಳಿದ್ವಿ. ಲಕ್ಷ್ಮಿ ಇಸ್ ಲೈಕ್, ಇಲ್ಲ, ಅದು ಅಂದ್ರೆ ಸಿ ದ ಫಾರ್ಮುಲಾ 5 years ಡಿಲೇ ಇನ್ ಇನ್ವೆಸ್ಟಿಂಗ್ ಕಾಸ್ಟ್ ಮೀ 10 years ಡಿಲೇ. ಇವಾಗ ಆಕ್ಚುಲಿ ನನ್ನ ಫೈನಾನ್ಷಿಯಲ್ ಪ್ಲಾನ್ ಪ್ರಕಾರ ತಗೋತಾರೆ, ನಾನು 5 ವರ್ಷ ಸೇವಿಂಗ್ಸ್ ಆರ್ ಇನ್ವೆಸ್ಟಿಂಗ್ ಡಿಲೇ ಮಾಡಿದಕ್ಕೆ ನನ್ನ ರಿಟೈರ್ಮೆಂಟ್ ಏಜ್ ಐ ಹ್ಯಾಡ್ ಟು ಪುಷ್ ಇಟ್ ಬೈ ಅಬೌಟ್ 8 to 10 years ಬಿಕಾಸ್ ಆಫ್ ಫಸ್ಟ್ 5 years ಕಾಂಪೌಂಡಿಂಗ್ ನಾ ಮಿಸ್ ಮಾಡೋದ್ನಲ್ಲ. ಸೊ ಹಂಗೆ ನನ್ನ ಫಸ್ಟ್ ಸ್ಟೆಪ್ ವುಡ್ ಬಿ ಟು ಸ್ಟಾರ್ಟ್ ಸೇವಿಂಗ್, ಸ್ಟಾರ್ಟ್ ಇನ್ವೆಸ್ಟಿಂಗ್, ಬಿ ಇಟ್ 1,000 rupees. ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಸ್ಲೋ ಆಗಿ ನಿಮ್ 1,000 ಇದ್ದು 2,000ಕ್ಕೆ ಇನ್ಕ್ರೀಸ್ ಮಾಡಿ, 2,000 3,000 ಇನ್ಕ್ರೀಸ್ ಮಾಡಿ, ನಿಮ್ಮ ಕ್ಯಾಶ್ ಫ್ಲೋಸ್ ಪರ್ಮಿಟ್ ಮಾಡಿದ್ರೆ 5,000 ಮಾಡಿ, ಕೆಲವೊಮ್ಮೆ ಲಂಸಮ್ ಮಾಡಬಹುದು. ಸೊ ನಿಮ್ಗೆಲ್ಲ ಫ್ಲೆಕ್ಸಿಬಿಲಿಟಿ. Ashwin is being very nice. Let me be very frank. If you're a beginner, if you're single, you're not married,
ಮಿನಿಮಮ್ 50% ಆಫ್ ಯುವರ್ ಅರ್ನಿಂಗ್ ಶುಡ್ ಬಿ ಇನ್ವೆಸ್ಟ್ಮೆಂಟ್. ಐ ನ್ಯೂ ದಟ್ ವಾಸ್ ಕಮಿಂಗ್. ಅದರಲ್ಲಿ ಸೆಕೆಂಡ್ ಥಾಟ್ಸ್ ಇಲ್ಲ, ಅದರಲ್ಲಿ ಕಾಂಪ್ರಮೈಸು ಇಲ್ಲ. ಬಿಕಾಸ್ ನಾವೊಂದು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ, ಲೈಕ್ ಅಶ್ವಿನ್ ಸೈಡ್ ಅಲ್ಲ, ಫರ್ಗೆಟ್ ಡಿಲೇ ಇನ್ ರಿಟೈರ್ಮೆಂಟ್. ನೀವು ನಿಮ್ಮ ರಿಟೈರ್ಮೆಂಟ್ ಟಾರ್ಗೆಟ್ 10 ಕೋಟಿ ಅಂತ ಇಟ್ಕೊಳ್ಳಿ. 10 ಕೋಟಿ ದೊಡ್ಡ ವಿಷಯ ಅಲ್ಲ ಆಕ್ಚುಲಿ. 10 ಕೋಟಿ ಇಸ್ ವೆರಿ ಸ್ಮಾಲ್ ಕನ್ಸಿಡರಿಂಗ್ ಅ 30-year tenure. ನೀವು 5 year ಡಿಲೇ ಮಾಡಿದ್ರೆ ಯು ವಿಲ್ ರೀಚ್ 5 crore instead of 10 crore. ಹಾಫ್ ದಿ ಕಾರ್ಪಸ್ ಇಸ್ ದಿ ಕಾಸ್ಟ್ ಆಫ್ 5 year ಡಿಲೇ. It's huge. ಗೊತ್ತಾಗಲ್ಲ. ಸೊ ಅಟ್ ಲೀಸ್ಟ್ 50% ಆಫ್ ಟೇಕ್ ಹೋಮ್ ಸ್ಯಾಲರಿ, ನಾಟ್ ದಿ ಗ್ರಾಸ್ ಸ್ಯಾಲರಿ. ಟೇಕ್ ಹೋಮ್ ಅಲ್ಲಿ 50% ಅಟ್ ಲೀಸ್ಟ್ ಯು ಶುಡ್ ಬಿ ಲುಕಿಂಗ್ ಅಟ್ ಇನ್ವೆಸ್ಟ್ಮೆಂಟ್. ಇಲ್ಲ ಕಮಿಟ್ಮೆಂಟ್ಸ್ ಇದೆ, EMIs ಇದೆ ಅಂದ್ರೆ ಅಟ್ ಲೀಸ್ಟ್ 1/3, 33% ಶುಡ್ ಗೋ ಫಾರ್ ಸೇವಿಂಗ್. ಏನಕ್ಕಂದ್ರೆ ಒನ್ಸ್ ವಿ ಗೆಟ್ ಇನ್ ಟು ಫ್ಯಾಮಿಲಿ ಲೈಫ್, ಆಟೋಮೆಟಿಕ್ಲಿ ಸೇವಿಂಗ್ಸ್ ರೇಟ್ ಕಮ್ಮಿ ಆಗುತ್ತೆ. ಸೊ ಇಟ್ ವಿಲ್ ಡ್ರಾಪ್ ಟು 20% ಆರ್ ಈವನ್ ಲೋವರ್. ಸೊ ನಿಮ್ಮ ಆ ಡ್ಯೂರೇಷನ್ ಬಿಟ್ವೀನ್ 22 to until marriage or 28 or 30, 8 years ಅಲ್ಲಿ you should compound as much as possible. Yeah. I was on the receiving side. ನಾನು ನಮ್ಮ ವೀಕ್ಷಕರಿಗೆ ರೂತ್ಲೆಸ್ ಸೈಡ್ ಆಫ್ ಲಕ್ಷ್ಮಿ ತೋರ್ಸೋದ್ ಬೇಡ ಅಂತ. ವೆನ್ ಇಟ್ ಕಮ್ಸ್ ಟು ಸೇವಿಂಗ್ ಅಲ್ಲ, ಈಸ್ ವೆರಿ ವೆರಿ ಸ್ಟ್ರಿಕ್ಟ್ ಅಂಡ್ ವೆರಿ ರೂತ್ಲೆಸ್. ಗುಡ್. ಡಿಸ್ಕಷನ್ ನಾವು ಪರ್ಸನಲ್ ಏನೋ ಮಾಡಿದ್ವಿ ಒಂದು ಐ ಥಿಂಕ್ 6-8 years ಬ್ಯಾಕ್. ನಾನು ಇವ್ರ ಹತ್ರ ಅಡ್ವೈಸರಿ ಕೇಳ್ಬೇಕಾದ್ರೂ ಡಿಸ್ಕಷನ್ ಇತ್ತು. ಇಟ್ ವಾಸ್ ವೆರಿ ಕ್ಲಿಯರ್ ಆ ಟೈಮಲ್ಲೂ ಕೂಡ. ಇಲ್ಲ ಮಿಥುನ್ ಇಷ್ಟು ಸೇವ್ ಮಾಡ್ಲೇಬೇಕು ಟಾರ್ಗೆಟ್ ಅಲ್ಲ. ನಮ್ಮ ಇವತ್ತಿನ ಸ್ಯಾಕ್ರಿಫೈಸ್ ಏನಿರುತ್ತೆ, ಇಟ್ ಇಸ್ ಫಾರ್ ಅವರ್ ಫ್ಯೂಚರ್. ಅದಕ್ಕೆ ಅಂತ ಲೈಕ್ ಅಶ್ವಿನ್ ಸೈಡ್ ಫುಲ್ ಎಲ್ಲ ಖರ್ಚು ಕಮ್ಮಿ ಮಾಡಿ ಇನ್ವೆಸ್ಟ್ ಮಾಡ್ಬೇಕಂತ ಏನಿಲ್ಲ. 50% ಆಫ್ ಯುವರ್ ಸ್ಯಾಲರಿ ಇಸ್ ಗುಡ್ ಇನಫ್ ಟು ಎಂಜಾಯ್. Unless you have some serious commitment of the family. So serious commitment ಅಲ್ಲಿ taking TV on loan, mobile on loan, is not a serious commitment. Or car or bike. No. ಅದು ಇನ್ಕ್ಲೂಡ್ ಆಗಲ್ಲ. Those are luxury. Necessity versus luxury. If you are able to ನಮ್ಮ ಪ್ರತಿಯೊಂದು ಎಕ್ಸ್ಪೆಂಡಿಚರ್ ಅಲ್ಲಿ if it ನಾನೊಂದು ಸ್ಪೆಂಡ್ ಮಾಡ್ಬೇಕಾದ್ರೆ the first thing I do is ಇದು ನೆಸೆಸಿಟಿನೋ ಇದು ಲಕ್ಸುರಿನೋ. Luxury can be delayed. Necessity is something you cannot delay. Correct. ಲೈಫ್ ನ ಲೀವ್ ಮಾಡ್ಬೇಕು, 100% ಎಂಜಾಯ್ ಎಷ್ಟು ಬೇಕಷ್ಟು ಮಾಡ್ಬೇಕು. ಹೌದು, ಹಂಗಂತ ತುಂಬಾ ಇದ್ ಮಾಡ್ಕೊಂಡು ಮಾಡ್ಬಾರ್ದು. ಹಂಗಂತ ಇದ್ ಮಾಡಿ ಪ್ರಯೋಜನ ಏನ, ಬರೀ ಸೇವಿಂಗ್ಸ್ ಮಾಡ್ತಾ ಕೂತ್ರೆ ಏನು, ಐ ಮೀನ್ ಯಾರಿಗೋಸ್ಕರ ಅದ್ ಮಾಡ್ತಾ ಇದೀವಿ ಅಲ್ಲ. ನಿಜ. ಬಟ್ ಹಂಗಂತ ಲೈಕ್ ನಂಗೆ ಫ್ಯೂಚರ್ ಇಲ್ದೇ ಇಲ್ಲ ಇರೋ ಅದನ್ನು ಮಾಡಬಾರ್ದು. ಪ್ರೆಸೆಂಟ್ ಬಗ್ಗೆ ಇದ್ ಮಾಡ್ಕೊಂಡು ಟೂ ಎಕ್ಸ್ಟ್ರೀಮ್ಸ್ ಇಸ್ ನಾಟ್ ಗುಡ್. ಕರೆಕ್ಟ್. ಹೌದು. ಬಟ್ ಇವಾಗ ಬಿಕಾಸ್ ಯು ಸ್ಪೋಕ್ ಅಬೌಟ್ ಯಂಗ್ಸ್ಟರ್ಸ್ ಅಲ್ಲ, ಇವಾಗ 22 ವರ್ಷ, 23 ವರ್ಷ, 25 ವರ್ಷ ಇರೋರ್ಗೆ ಐ ಥಿಂಕ್ ಯೋಚನೆ ಮಾಡಿದೆ, ಏನು ಯೋಚನೆ ಮಾಡಿದೆ, ಫಸ್ಟ್ ಟರ್ಮ್ ಇನ್ಶೂರೆನ್ಸ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು. ರೈಟ್ ಏಜ್ ಟು ಟೇಕ್. ಪ್ರೀಮಿಯಮ್ಸ್ ಕಮ್ಮಿ ಇರುತ್ತೆ. ವೆರಿ ವೆರಿ ಸಿಂಪಲ್. ಸೊ ನನ್ನ ಸ್ವಂತ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ, ನನ್ನ ಎಕ್ಸ್ಪೋಜರ್ 2 crores ನಾನು ಅವಾಗ ತಗೊಂಡಾಗ. ನಾನು ಟರ್ಮ್ ಇನ್ಶೂರೆನ್ಸ್ ತಗೋವಾಗ ಲಕ್ಕಿಲಿ ಐ ವಾಸ್ 23. 2 crores ಮೈ ಎಂಟೈರ್ ಪ್ರೀಮಿಯಂ ದಟ್ ಐ ಪೇ ಫಾರ್ ಅಂಟಿಲ್ ಐ ಆಮ್, ನಾನು 35 ವರ್ಷಕ್ಕೆ ತಗೊಂಡೆ 58ವರೆಗೂ. ಬಿಕಾಸ್ ಇನ್ಶೂರೆನ್ಸ್ ಇಸ್ ರಿಕ್ವೈರ್ಡ್ ಓನ್ಲಿ ಡ್ಯೂರಿಂಗ್ ವರ್ಕಿಂಗ್ ಲೈಫ್. ಯು ಡೋಂಟ್ ನೀಡ್ ಟು ಟೇಕ್ ಇಟ್ ಟಿಲ್ 75, 80. ನಾಟ್ ನೆಸೆಸರಿ. ಯಾಕಂದ್ರೆ ವೆನ್ ಯು ಆರ್ 55 ಇದೀವಿ ಅಂದ್ರೆ ಎನಫ್ ನಾವು ಕಾರ್ಪಸ್ ನ ಬಿಲ್ಡ್ ಆಗಿರುತ್ತೆ ಫ್ಯಾಮಿಲಿಗೆ. ಸೊ 55 to 60 ವರೆಗೂ ಇನ್ಶೂರೆನ್ಸ್ ಸಾಕು. ನೀವು ನಂಬಲ್ಲ, 2 ಕೋಟಿಗೆ ಮೈ ಪ್ರೀಮಿಯಂ ಇಸ್ 2000 rupees per month. 2 ಕೋಟಿಗೆ till my age of 60. What is the value of 2000 after 10 years? What is already 10 years ಆಯ್ತು. ಸೊ ಆನ್ಯುವಲಿ ಒಂದು 24,000 ಕಟ್ತಾ ಇದೀನಿ. 24,000 will remain 24,000 until I am 58. What is the value of 2000 after 20 years? Imagine. Maybe 500 rupees. If you are young, if you are watching this, I think first ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಎಷ್ಟು ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅನ್ನೋದು ಇಟ್ಸ್ ಅ ಡಿಫರೆಂಟ್ ಡಿಸ್ಕಷನ್ ಆಲ್ ಟುಗೆದರ್. ಬಟ್ ಟರ್ಮ್ ರೂಲ್ ಇಸ್ ನಿಮ್ಮ CTC ಏನಿದೆ, ಬೇರ್ ಮಿನಿಮಮ್ 5 times CTC ಬೇರ್ ಮಿನಿಮಮ್. ಅಫೋರ್ಡ್ ಮಾಡಕ್ ಆಗತ್ತೆ ಅಂದ್ರೆ 10 times ಆನ್ಯುವಲ್ CTC ಮಲ್ಟಿಪ್ಲೈಡ್ ಬೈ 5. ನಾನು ಜಸ್ಟ್ ಹೇಳ್ಬೇಕು ಅಂದ್ರೆ ಐ ಥಿಂಕ್ ಲಕ್ಷ್ಮಿ ಗೈಡೆನ್ಸ್ ಇಂದ ನಾನು ತಗೊಂಡಿದ್ದು. ನಾನು 24 ಇದ್ದಾಗ ಅನ್ಸುತ್ತೆ, 1 year ಡಿಲೇ ಅವ್ರಿಗೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ, ಇದು ಇಟ್ಸ್ ಡಿಬೇಟಬಲ್ ಬಟ್ ಸ್ಟಿಲ್ ನನ್ನ ಅಭಿಪ್ರಾಯ ಇದು. ನೀವು ಇನ್ಶೂರೆನ್ಸ್ ಎಸ್ಪೆಷಲಿ ಟರ್ಮ್ ಇನ್ಶೂರೆನ್ಸ್ ತಗೋವಾಗ ಇಫ್ ಪಾಸಿಬಲ್ ನಿಮ್ಮ ಟೋಟಲ್ ಸಮ್ ಇನ್ಶೂರ್ಡ್ ಏನಿದೆ ಅದನ್ನ ಡಿವೈಡ್ ಬೈ 50%. 2 ಡಿಫ್ರೆಂಟ್ ಇನ್ಶೂರೆನ್ಸ್ ತಗೊಳ್ಳಿ. ನೀವು ಕೇಳ್ಬೋದು ಎಲ್ಲ ವೈ ಆರ್ ಯು ಸೇಯಿಂಗ್ ದಿಸ್ ಅಂತ. ಇವಾಗ ಡ್ಯೂರಿಂಗ್ ದ ಕೋರ್ಸ್ ಆಫ್ ಯರ್ ಜರ್ನಿ ನೀವು ಅಸೆಟ್ಸ್ ಬಿಲ್ಡ್ ಮಾಡ್ತಾ ಹೋಗ್ತೀರಾ. ಸೊ ಅಸೆಟ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅಟ್ ಒನ್ ಪಾಯಿಂಟ್ ಇನ್ ಟೈಮ್
ನಿಮ್ಮಲ್ಲಿ ಸಫಿಷಿಯಂಟ್ ಅಸೆಟ್ಸ್ ಇರುತ್ತೆ ವೇರ್ ಯು ಡೋಂಟ್ ನೀಡ್ ಇನ್ಶೂರೆನ್ಸ್ ಟು ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಅವಾಗ ಏನ್ ಮಾಡ್ಬೋದು, ಅಟ್ಲೀಸ್ಟ್ ಪಾರ್ಷಲಿ ಒನ್ ಪಾಲಿಸಿ ಡಿಸ್ಕಂಟಿನ್ಯೂ ಮಾಡ್ಬೋದು, ಅದರ್ ಪಾಲಿಸಿನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಅಂಟಿಲ್ ಯು ಆರ್ ಫುಲ್ಲಿ ಕಂಫರ್ಟಬಲ್. ಲೆಟ್ಸ್ ಸೇ ನನ್ನ ಕೇಸಲ್ಲಿ ಬೈ ದ ಟೈಮ್ 40 ಅಸೆಟ್ಸ್ ಬಿಲ್ಡ್ ಆಗಿದೆ, ಪಾರ್ಷಲ್ ಐ ಆಮ್ ಹ್ಯಾಪಿ. ಈ 2 crores ಅಲ್ಲಿ 1 crore ಡಿಸ್ಕಂಟಿನ್ಯೂ ಮಾಡ್ತೀನಿ, ಬರೀ 1 crore ಮಾತ್ರ ಐ ವಿಲ್ ಕಂಟಿನ್ಯೂ. ಬೈ ದ ಟೈಮ್ ಐ ಆಮ್ 50, if I'm having my retirement corpus, a second policy ಕಟ್ಟೋದು ನಿಲ್ಲಿಸ್ತೀನಿ. That is precisely why we take a annual premium until the term of the policy. This is one benefit of doing it. Also, the value of 24,000 in like 30 years is like peanut. So hangagi correct, ನೀವು ಹೇಳೋದು totally agree. ಹೌದು. ಸೊ ಎರಡು ಡಿಫ್ರೆಂಟ್ ಇನ್ಶೂರೆನ್ಸ್ ತಗೊಂಡ್ರೆ, ಬಟ್ ಪ್ರೀಮಿಯಂ ದಟ್ ಯು ಪೇ ಯು ಕನ್ಸಿಡರ್ ಇಟ್ ಆಸ್ ಅನ್ ಎಕ್ಸ್ಪೆಂಡಿಚರ್. ಅಬ್ಸಲ್ಯೂಟ್ಲಿ. ಪೆಟ್ರೋಲ್ ಖರ್ಚು ಈ ಗಾಡಿಗೆ, ಈ ಬಾಡಿಗೆ. ಇವಾಗ ನಾವ್ ಏನ್ ಮಾತಾಡಿದ್ವಿ ಎಲ್ಲ ಮ್ಯಾಕ್ರೋ ಲೆವೆಲ್ ಅಲ್ಲಿ ಮಾತಾಡಿದ್ವಿ, ಬಟ್ ಕೆಲವು ಮೈನ್ಯೂಟ್ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ನ ಪ್ರತಿಯೊಂದು ಮೈಕ್ರೋ ಲೆವೆಲ್ ಹೋಗ್ತಾ ಹೋದ್ರೆ ಐ ಥಿಂಕ್ ಒಂದು ವೆಬ್ ಸೀರೀಸ್ ತರ 10 ಎಪಿಸೋಡ್ಸ್ ಮಾಡಿದ್ರೆ ಸಾಕಾಗಲ್ಲ. ಅಂಡ್ ಇಟ್ ಈಸ್ ಆಲ್ವೇಸ್ ಚೇಂಜ್. ಆಕ್ಚುಲಿ ನೀವು ಟಾಕ್ ಆಫ್ ಟೌನ್ ಅಂತ ಇವ್ರದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ಫಾಲೋ ಮಾಡಿದ್ರೆ ಅಂದ್ರೆ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಕೂಡ ಇಂಗ್ಲಿಷ್ ವ್ಯೂವರ್ಸ್ ಇದಾರೆ. ಸೊ ನೀವು ದೇ ಕ್ಯಾನ್ ವಾಚ್ ದಟ್ ಅಂಡ್ ಇಂಗ್ಲಿಷ್ ಕನ್ನಡ ಎಲ್ಲಾದ್ರಲ್ಲೂ ಮಾಡ್ತಾ ಇದೀವಿ ಕೂಡ. ಕರೆಕ್ಟ್. ಅಂದ್ರೆ ಶಾರ್ಟ್ಸ್ ಮಾಡ್ತಾ ಇದಾರೆ, ಪ್ರತಿ ಒಂದು ಶಾರ್ಟ್ಸ್ ಕೂಡ ಎಷ್ಟು ಇನ್ಫಾರ್ಮೇಟಿವ್ ಅಂದ್ರೆ ನಮ್ಗೇನೆ ವಾವ್ ಅನ್ನೋ ತರ ಟಾಪಿಕ್ಸ್ ನ ಲಕ್ಷ್ಮಿ ಮತ್ತೆ ಅಶ್ವಿನ್ ಕವರ್ ಮಾಡ್ತಾ ಇದಾರೆ. ನೋಡಿ ಅದನ್ನ, ಅಂದ್ರೆ ಲರ್ನಿಂಗ್ ಫಾರ್ ಮೀ, ನನ್ಗೂ ನಾನು ಇವಾಗ ಒಂದು 18 years ಇಂದಾನು ಕೂಡ ಫಾಲೋ ಮಾಡ್ತಿದ್ರು ಕೂಡ ಅಂದ್ರೆ ಟಾಪಿಕ್ ನಮ್ಗೂನು ಎಷ್ಟೋ ಇನ್ಫಾರ್ಮೇಟಿವ್ ಆಗಿದೆ ಲಕ್ಷ್ಮಿ. ಕೆಲವೊಮ್ಮೆ ಅದು ಇಗ್ನೋರ್ ಮಾಡಿರ್ತೀವಿ ಸ್ಮಾಲ್ ಥಿಂಗ್ಸ್ ನ, ಅದನ್ನ ನೋಡಿದಾಗ ಏನಾಗುತ್ತೆ, ಹೌದಲ್ವಾ ನಾವೇ ಇದ್ರ ಇನ್ಫಾರ್ಮೇಶನ್ ಮಾಡ್ಬೇಕು ಅಂತ ಬರುತ್ತೆ. ಒಂದು ವೇಕಪ್ ಕಾಲ್ ತರ. ಎಕ್ಸಾಕ್ಟ್ಲಿ ತುಂಬಾ ಚೆನ್ನಾಗಿ ಬರ್ತಿದೆ ಅದು ಕೂಡ. ಒಂದು ಬೋನಸ್ ಕೊಡ್ಬೇಕು ಅಂತ ಟುವರ್ಡ್ಸ್ ದಿ ಎಂಡ್ ಆಫ್ ದಿ ಎಪಿಸೋಡ್. ಹೇಳಿ ಸರ್. ದಿ ಒನ್ ಬುಕ್ ಇಫ್ ಐ ಹ್ಯಾವ್ ಟು ರೆಕಮೆಂಡ್ ವಿಚ್ ಚೇಂಜ್ ಮೈ ಲೈಫ್ ಇಸ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ಪ್ರತಿಯೊಬ್ರು ಅದನ್ನ ಓದಲೇಬೇಕು. ಲಕ್ಷ್ಮಿ, ಐ ಆಲ್ಸೋ ಸ್ಟಾರ್ಟೆಡ್ ವಿತ್ ದಟ್ ಬುಕ್. ಜಸ್ಟ್ ಟು ಟೆಲ್ ಅಂದ್ರೆ ಮೇ ಬಿ ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಥಾಟ್ ಮೇಲೆ ನಾವು ಅಲೈನ್ ಆಗ್ದಲೇ ಇರ್ಬೋದು, ಬಟ್ ನಿಮ್ ಫೈನಾನ್ಷಿಯಲ್ ಥಿಂಕಿಂಗ್ ಬಗ್ಗೆ ಶುರು ಮಾಡಿಸೋದು ಆ ಬುಕ್. ಖಂಡಿತ ಕರೆಕ್ಟ್ ಆಗಿ ಥಿಂಕ್ ಮಾಡಿಸೋದು. ಮೇ ಬಿ ಅವ್ರು ಹೇಳೋ ಅಸೆಟ್ ಕ್ಲಾಸ್ ನಮಗೆ ಲೈಕ್ ಆಗ್ದಲೇ ಇರ್ಬೋದು ಗೋಯಿಂಗ್ ಫಾರ್ವರ್ಡ್. ಮೇ ಬಿ ಯು ಆಲ್ಸೋ ಅಗ್ರಿ ಅನ್ಸುತ್ತೆ, ಬಿಕಾಸ್ ಹಿ ಸ್ಟಿಕ್ಸ್ ಟು ಒನ್ ಅಸೆಟ್ ಕ್ಲಾಸ್. ನಾವು ಅದಕ್ಕೆ ಸ್ಟಿಕ್ ಆಗ್ದಲೇ ಇರ್ಬೋದು, ಬಟ್ ಆದ್ರೆ ವಾಟ್ ಎವರ್ ಅವ್ರು ಏನ್ ಹೇಳ್ತಾರೆ ಅಲ್ವಾ, ಅದು ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ನ ತಗೊಂಡು ಯು ಕ್ಯಾನ್ ನೀವ್ ಎಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಇಂಪ್ಲಿಮೆಂಟ್ ಮಾಡಕ್ಕೆ. ನಾನು ಇಮಿಟೇಷನ್ ಮಾಡಕ್ ಹೋದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಇಮಿಟೇಷನ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ ಅಂತ. ಸೊ ನಾವು ಒಬ್ರು ಮಾಡಿದ್ರು ಅಂತ ನಾವು ಅದನ್ನ ಇಮಿಟೇಟ್ ಮಾಡೋ ನೆಸೆಸಿಟಿ ಇಲ್ಲ, ಬಟ್ ಅವರು ಕ್ರಕ್ಸ್ ಆಫ್ ದಿ ಡಿಸ್ಕಷನ್ ಏನು ಅದನ್ನ ನಾವು ಪಿಕ್ ಮಾಡಿ ನಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ, ಸಿ ದಿ ಐಡಿಯಾ ಇಸ್ ಟು ಓನ್ಲಿ ಬೆನಿಫಿಟ್ ಅಂಡ್ ರೀಚ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪೊಟೆನ್ಶಿಯಲ್ ಆರ್ ಗ್ರೋತ್. ಅದಕ್ಕೋಸ್ಕರ ಒಬ್ಬ ಆಲ್ರೆಡಿ ಮಾಡಿ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಅವ್ರು ಮಾಡಿರೋದನ್ನೇ ಎಕ್ಸಾಕ್ಟ್ಲಿ ನಾನು ರೆಪ್ಲಿಕೇಟ್ ಮಾಡಬೇಕು ಅಂತ ಏನಿಲ್ಲ. ಅವ್ರು ಏನು ಡಿಸಿಪ್ಲಿನ್ ಫಾಲೋ ಮಾಡಿದ್ದಾರೆ, ಏನ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ನ ಫಾಲೋ ಮಾಡಿದ್ದಾರೆ, ಅದನ್ನ ಪಿಕ್ ಮಾಡಿ ನನ್ನ ಇನ್ವೆಸ್ಟ್ಮೆಂಟ್ಸ್ ಹಿಂಗ್ ಮಾಡಿದ್ರೆ ಮೈ ಸಕ್ಸಸ್ ಇಸ್ ಮೋರ್ ಗ್ಯಾರಂಟಿಡ್. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಲ್ಲಿ ಅಂದ್ರೆ, ಈಗ ಅಸೆಟ್ ಅಂದ್ರೆ ಏನು, ನಿಮ್ಗೆ ಲಯಬಿಲಿಟಿ ಅನ್ನೋದೇನು, ಆ 2 ಪಾಯಿಂಟ್ ನ ಅರ್ಥ ಮಾಡ್ಸಕ್ಕೆ ಆ ಬುಕ್ ತುಂಬಾ ಬೇಕು. ಎಕ್ಸಾಕ್ಟ್ಲಿ. ಸಿ ಅಶ್ವಿನ್ ರೈಟ್ಲಿ ಪಾಯಿಂಟೆಡ್ ಔಟ್, ಆ ಬುಕ್ ಓದಿದ್ಮೇಲೆ ಅದಕ್ಕೋಸ್ಕರ ಇಂಟೆನ್ಷನಲ್ ಆಗಿ ಈ ಪರ್ಟಿಕ್ಯುಲರ್ ಎಪಿಸೋಡ್ ಅಲ್ಲಿ ವಿ ಹ್ಯಾವ್ ನಾಟ್ ಸ್ಪೋಕನ್ ಅಬೌಟ್ ಬೈಯಿಂಗ್ ಆರ್ ರೆಂಟಿಂಗ್ ಅ ಹೌಸ್. ಆ ಬುಕ್ ಓದಿದ್ಮೇಲೆ ಲೆಟ್ ಅಸ್ ಡಿಸ್ಕಸ್ ದಟ್. ಸೊ ಯೂಸರ್ಸ್ ವಿಲ್ ಬಿ ಏಬಲ್ ಟು ರಿಲೇಟ್. ನಾವೇನ್ ಮಾತಾಡ್ತೀವಿ ಇದ್ರ ಬಗ್ಗೆ ಒಂದು ಸಪರೇಟ್ ಎಪಿಸೋಡ್ ಮಾಡಿ ಖಂಡಿತ ಮಾಡೋಣ. ವಿತೌಟ್ ಮೀ ಇನ್ ಇಟ್. ಇಲ್ಲ, ನಾವು ಇಲ್ಲಿ ಕೂರಿಸ್ತಿರ್ಲಿಲ್ಲ. ಐ ವಿಲ್ ಇಂಟರ್ವ್ಯೂ ದ ಬೋತ್ ಆಫ್ ಯು. ಇನ್ಫ್ಯಾಕ್ಟ್ ಅಶ್ವಿನ್ ಹೇಳ್ದಂಗೆ ಈ ಎಂಟೈರ್ ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ ಏನಿದೆ ಅದನ್ನ ಎಷ್ಟು ಸಿಂಪಲ್ ಆಗಿ ಇಟ್ಕೋತೀವಿ ಅಷ್ಟು ಅನುಕೂಲ ಆಗುತ್ತೆ. ವಾಟ್ ಇಸ್ ಸಿಂಪಲ್ ಇಸ್ ಬೋರಿಂಗ್, ವಾಟ್ ಇಸ್ ಬೋರಿಂಗ್ ಮೇಕ್ಸ್ ಮನಿ. ಕರೆಕ್ಟ್. ಐ ಥಿಂಕ್ ಏನೋ ಕೋಟ್ ಕೂಡ ಇದೆ ಇದ್ರ ಬಗ್ಗೆ. ಐ ಆಮ್ ನಾಟ್ ಏಬಲ್ ಟು ರಿಕಲೆಕ್ಟ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಲಕ್ಷ್ಮಿ. ಐ ಥಿಂಕ್ viewers will love this episode. That's why we made him sit at the center of the discussion. Was today's episode. Hopefully for rightly reasons. We will know. ಇವಾಗ ರವಿ ಅಣ್ಣ ಇವರ ನೀವು ಅನ್ನೋದು ನನಗೆ ಡೌಟ್ ಇಲ್ಲ. ಯಾವತ್ತು ರವಿ ಅಣ್ಣ is ಅಶ್ವಿನ್ ಅಣ್ಣ. Thank you. Okay, with this remark I think we can end the episode. ವೀಕ್ಷಕರು ಎಲ್ಲರಿಗೂ ಬೆನಿಫಿಟ್ ಆಗಿದೆ ಅಂತ. ಸೊ ನಿಮ್ಮ ಏನೇ ಕ್ವೆಶ್ಚನ್ಸ್ ಇದ್ರುವೆ ದಯವಿಟ್ಟು ಮಿಥುನ್ಗೆ ಅಥವಾ ನಮ್ಮ ಚಾನೆಲ್ ಅಲ್ಲಿ ಕಮೆಂಟ್ಸ್ ಅಲ್ಲಿ ಹಾಕಿ. ಲಕ್ಷ್ಮಿ ಅಂಡ್ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಆನ್ಸರ್.
ಸೊ ದ ಪಾಯಿಂಟ್ ಆಫ್ ದಿಸ್ ಡಿಸ್ಕಷನ್ ವಾಸ್ ಟು ಮೇನ್ಲಿ ನಿಮ್ಮೆಲ್ಲರಿಗೂ ಫೈನಾನ್ಷಿಯಲ್ ಅವೇರ್ನೆಸ್ ಮತ್ತೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಅವೇರ್ನೆಸ್ ಮತ್ತೆ ನಾಲೆಡ್ಜ್ ಬರಲಿ ಅಂತ. ಇಲ್ಲಿಂದ ಅದನ್ನ ಬಿಲ್ಡ್ ಮಾಡ್ತಾ ಹೋಗೋದು ಆಬ್ವಿಯಸ್ಲಿ ಇಸ್ ಯುವರ್ ಡ್ಯೂಟಿ. ಸೊ ಆಲ್ ದ ವೆರಿ ಬೆಸ್ಟ್. ಲೈಕ್ ಐ ಸೆಡ್, ಎನಿ ಕ್ವೆಶನ್ಸ್ ಪ್ಲೀಸ್ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ವಿಲ್ ಬಿ ಹ್ಯಾಪಿ ಟು ಆನ್ಸರ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಿಥುನ್. ಥ್ಯಾಂಕ್ ಯು. ಥ್ಯಾಂಕ್ ಯು.